ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಮಿಶ್ರ ತಳಿಗಳ ಪಾಲನೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಬಾಳಲಿ ಕಾಣುವಿರಿ ಹೊನ್ನ ಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ಡಾಕ್ಟರ್ ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮಿಶ್ರ ತಳಿಗಳ ಪಾಲನೆ ಮತ್ತು ಅದರಲ್ಲಿ ಇತ್ತೀಚೆಗೆ ಆಗಿರುವಂತಹ ಹೊಸ ಬೆಳವಣಿಗೆಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಯಿತು ಸರ್. ಸರ್, ಈಗ ನಮ್ಮ CSRNT ಮೈಸೂರಲ್ಲಿ ಒಂದು ಮಲ್ಟಿವಲ್ಟಿನ್ ಬ್ರೀಡಿಂಗ್ ಲ್ಯಾಬೊರೇಟರಿ ಅಂತ ಇದೆ ಸರ್. ಅಲ್ಲಿ ಮಿಶ್ರ ತಳಿ ಆ್ಯಕ್ಚುಲಿ ಮೇಂಟೈನ್ ಮಾಡ್ತೀವಿ. ಅಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟತಕ್ಕಂಥ ನಾವು ಬೆಳವಣಿಗೆ ಆಗಲಿ ಒಂದು ಡೆವಲಪ್ಮೆಂಟ್ ಆಗಲಿ ಆ್ಯಕ್ಚುಲಿ ಅಲ್ಲಿ ಮಾಡ್ತೀವಿ ಸರ್. ರೇಸಸ್ CB ಆಗಲಿ ಆ್ಯಕ್ಚುಲಿ ಮಲ್ಟಿವಲ್ಟಿನ್ ಹೈಬ್ರಿಡ್ಸ್ ಆಗಲಿ ಇವೆಲ್ಲ ಆ್ಯಕ್ಚುಲಿ ಡೆವಲಪ್ಮೆಂಟ್ ಅಲ್ಲಿ ಮಾಡ್ತೀವಿ ಸರ್, ಅಭಿವೃದ್ಧಿ ಮಾಡ್ತೀವಿ. ಅದರಲ್ಲಿ ಒಂದು ಜರ್ಮ್ ಪ್ಲಾಸ್ಮ್ ಅಂತ ಮೇಂಟೈನ್ ಮಾಡ್ತೀವಿ ಸರ್ ನಾವು. ಅದರಲ್ಲಿ ಆ ಜರ್ಮ್ ಪ್ಲಾಸ್ಮಲ್ಲಿ 32 ಡಿಫ್ರೆಂಟ್ ರೇಸಸ್ ನಾವು ಮೇಂಟೈನ್ ಮಾಡ್ತೀವಿ ಅದರಲ್ಲಿ. ಸೊ ಅದು 2 ರಿಪ್ಲಿಕೇಶನ್ 3 ರಿಪ್ಲಿಕೇಶನ್ ಮೇಂಟೈನ್ ಮಾಡೋದು, ಒರಿಜಿನಲ್ ಕ್ಯಾರೆಕ್ಟರ್ಸ್ ನಾವು ಮೇಂಟೈನ್ ಮಾಡ್ತೀವಿ. ಇದು ಅಲ್ಲದೆ ನಮ್ಮದು CSGRC ಹೊಸೂರು ಅಂತ ಇದೆ ಸರ್ ತಮಿಳುನಾಡಲ್ಲಿ. ಅದು ನಮ್ಮ ನ್ಯಾಷನಲ್ ಲೆವೆಲ್ ಜರ್ಮ್ ಪ್ಲಾಸ್ಮ್ ಮೇಂಟೆನೆನ್ಸ್. ಅದು ಸೆಂಟ್ರಲ್ ಸೆರಿಕಲ್ಚರ್ ಜರ್ಮ್ ಪ್ಲಾಸ್ಮ್ ರಿಸೋರ್ಸ್ ಸೆಂಟರ್ ಅಂತ ಸರ್ ಹೊಸೂರು. ನಮ್ಮ CSB ಆ್ಯಕ್ಚುಲಿ ಅಲ್ಲಿ 80ರಿಂದ 85 ಡಿಫ್ರೆಂಟ್ ಮಲ್ಟಿವಲ್ಟಿನ್ ರೇಸಸ್ ಮಾತ್ರ ಆ್ಯಕ್ಚುಲಿ ಮೇಂಟೈನ್ ಮಾಡ್ತೀವಿ ಸರ್ ಅಲ್ಲಿ. ಸೊ ಅವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ, ನಮ್ಮ ಇಡೀ ದೇಶದಲ್ಲಿ ಈ ಮಲ್ಟಿವಲ್ಟಿನ್ ಸಂಬಂಧಪಟ್ಟ ಏನಾದರೂ ಆ್ಯಕ್ಚುಲಿ ಸಂಶೋಧನೆ ಮಾಡಬೇಕಾದ್ರೆ ನಾವು ಅಲ್ಲಿಂದ ಆ್ಯಕ್ಚುಲಿ ನಾವು ತೊಗೊಂಡು ಬಂದುಬಿಟ್ಟು ಇಲ್ಲಿ ಕ್ರಾಸ್ ಮಾಡಿಬಿಟ್ಟು ಲೋಕಲ್ ಮಲ್ಟಿವಲ್ಟಿನ್ ಆಗಲಿ ಬೈವಲ್ಟಿನ್ ಆಗಲಿ ಅದ್ರ ಜೊತೆ ಕ್ರಾಸ್ ಮಾಡಿಬಿಟ್ಟು ಹೊಸ ತಳಿಯನ್ನು ಕಂಡುಹಿಡಿದು ಆ್ಯಕ್ಚುಲಿ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಸೊ ಅದರಲ್ಲಿ ಈಗ ಹೊಸದು ಬೆಳವಣಿಗೆ ಏನು ಮಾಡಿದ್ದೀವಿ ಅಂದರೆ, ಒಂದು CB ಕ್ರಾಸಿಂಗ್. ಆ್ಯಕ್ಚುಲಿ ಈಗ ನಮ್ಮ ದೇಶದಲ್ಲಿ 67ರಿಂದ 68% CB ಕ್ರಾಸಿಂಗ್ ಹೈಬ್ರಿಡ್ಸ್ ಏನಿದೆ ಸರ್, ಅದು ಆ್ಯಕ್ಚುಲಿ ರೈತರು ಆ್ಯಕ್ಚುಲಿ ಅಳವಡಿಸ್ಕೊಂಡಿದ್ದಾರೆ, ಅದು ಮಾಡ್ತಾಯಿದ್ದಾರೆ ಸರ್. 100% ಹೋಲಿಸ್ಕೊಂಬಿಟ್ರೆ 67ರಿಂದ 68% ಆ್ಯಕ್ಚುಲಿ ರೈತರು CBನೇ ಮಾಡ್ತಾ ಇರೋದು ಫೀಲ್ಡಲ್ಲಿ. ಸೊ ಹೀಗೆ ಅದಕ್ಕೆ ಆಲ್ಟರ್ನೇಟ್ ಆಗಿರ್ತಕ್ಕಂಥ ಒಂದು ಸೆಕೆಂಡು ಲೈನಪ್ ಇರಲು ಪ್ಯಾಕಪ್ಗೆ ಆ್ಯಕ್ಚುಲಿ ಯಾವುದು ನಮ್ಮ ಹತ್ರ ಈಗ CB ಇಲ್ಲ ಸದ್ದ. ಸೊ ಅದ್ರಿಗೋಸ್ಕರ ಒಂದು ಈಗ ME1 × S8 ಅಂತ ಒಂದು ಹೊಸದು ತಳಿ ಸರ್, ಇದು CB ಹೈಬ್ರಿಡ್ಸನ್ನು ಕಂಡುಹಿಡಿದೀವಿ ಸರ್ ನಾವು. ಅದರಲ್ಲಿ ಏನಾಗ್ತಾಯಿದ್ದಪ್ಪ ಅಂದ್ರೆ, ಹಳೆದೀಗ CB ಗೋಲ್ಡನ್ ಅಂತ ಹೇಳ್ತೀವಿ, ಅದರಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದೆ ಗ್ರೇಡೇಬಲ್ ಸಿಲ್ಕ್ ಬರ್ತಾಯಿಲ್ಲ ಸರ್. ಅದರಲ್ಲಿ ಈ ಗ್ರೇಡೇಬಲ್ ಸಿಲ್ಕ್ ಬರಬೇಕಾದ್ರೆ ನಾವು ಹೊಸದು ಆ್ಯಕ್ಚುಲಿ ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಿಬಿಟ್ಟು ME1 × S8 ಅದು ಕಾವೇರಿ ಗೋಲ್ಡ್ ಅಂತ ಹೆಸರಿಟ್ಟಿದ್ದೀವಿ ಅದಕ್ಕೆ. ಅದು ಆಲ್ ಇಂಡಿಯಾ ಟ್ರಯಲ್ ನಡೀತಾ ಇದೆ ಆ ದೇಶದಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಇನ್ನು ಕೆಲವೊಂದು ದಿವಸ ಅಂದರೆ ಮೋಸ್ಟ್ಲಿ ಒಂದು ವರ್ಷ ಅಥವಾ 2 ವರ್ಷದಲ್ಲಿ ಅದನ್ನು ರೈತರಿಗೆ ತಲುಪುತ್ತೆ ಸರ್. ಅಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಅದರಲ್ಲಿ ಗ್ರೇಡೇಬಲ್ ಸಿಲ್ಕ್ ಬರ್ತಾಯಿದೆ ಸರ್. ಅದು ಗ್ರೇಡೇಬಲ್ ಸಿಲ್ಕ್ ಏನಕ್ಕೆ ಇಂಪಾರ್ಟೆಂಟಪ್ಪ ಅಂದರೆ, ನಮ್ಮದು ಫ್ಯಾಬ್ರಿಕೇಷನ್ ಏನು ಮಾಡ್ತಿಲ್ಲ ಸರ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ. ಆ ನೂಲು ನಾವು ಆ್ಯಕ್ಚುಲಿ ಸಾರಿ ಮತ್ತು ಬಟ್ಟೆ ತಯಾರು ಮಾಡಬೇಕಾದ್ರೆ ವಾರ್ಪ್ ಮತ್ತು ವೆಫ್ಟ್ ಅಂತ ಆ್ಯಕ್ಚುಲಿ 2 ಥ್ರೆಡ್ ಬರುತ್ತೆ. ಆ ವಾರ್ಪ್ ವೆಫ್ಟಲ್ಲಿ ಆ್ಯಕ್ಚುಲಿ ನಾವು ಜಾಸ್ತಿ ಸ್ಟ್ರೆಂತ್ ಆಗಿರತಕ್ಕಂಥದ್ದು ಗ್ರೇಡೇಬಲ್ ಸಿಲ್ಕ್ ಬೇಕಾಗುತ್ತೆ ನಮಗೆ. ಸೊ ಅವಕ್ಕೆ CB ಯೂಸ್ ಮಾಡೋದ್ರಿಂದ ಈಗ ಸದ್ಯ ಇರೋದು ಗೋಲ್ಡ್ ಏನು ಹೇಳ್ತೀವಿ ನಾವು, ಅದು ಕರೆಕ್ಟಾಗಿ ಕಟ್ಟಿಂಗ್ ಜಾಸ್ತಿ ಆಗ್ತದೆ. ಅದರಲ್ಲಿ ಕಟ್ ಜಾಸ್ತಿ ಆದಷ್ಟು ನಿಮಗೆ ಅಲ್ಲಿ ಏನಾಗುತ್ತೆ, ಬ್ರೇಕೇಬಲ್ಸ್ ಜಾಸ್ತಿ ಆದರೆ ಅದಕ್ಕೆ ಸ್ಟ್ರೆಂತ್ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ, ಅದು ಕ್ವಾಲಿಟಿ ಬರಲ್ಲ ಸರ್ ಸಾರಿ ನಮಗೆ. ಸೊ ಅದಕ್ಕೋಸ್ಕರ ನಾವು ಕ್ವಾಲಿಟಿ ಸಿಲ್ಕ್ ಇತ್ತು ಅಂದರೆ ನಮ್ಮ ಹತ್ರ ಕಟ್ ಜಾಸ್ತಿ ಆಗೋಲ್ಲ, ಬ್ರೇಕೇಬಲ್ ಜಾಸ್ತಿ ಆಗೋಲ್ಲ, ಆವಾಗ ನಮಗೆ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಥ್ರೆಡ್ಡು. ಅದಕ್ಕೆ ಮುಂದೆ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ತುಂಬ ಆ್ಯಕ್ಚುಲಿ ಅದು ಬೇಡಿಕೆ ಇರುತ್ತೆ ಅಂತ. ಅದಕ್ಕೋಸ್ಕರ ನಾವು ಪ್ರತಿ ಒಂದು ಪ್ರೋಗ್ರಾಮಲ್ಲೂ ಹೇಳೋದು, ರೈತರಿಗೆ ಎಜುಕೇಟ್ ಮಾಡ್ತಾ ಇರೋದು CB ಬಿಟ್ಬಿಟ್ಟು ನೀವು CSR ಡಬಲ್ ಹೈಬ್ರಿಡ್ ಆ್ಯಕ್ಚುಲಿ ಹೋಗ್ಬಿಟ್ಟು ಅದು ಒಂದು ಕ್ರಾಪ್ ಚೆನ್ನಾಗಿ ಬರುತ್ತೆ, ಈಲ್ಡು ಚೆನ್ನಾಗಿರುತ್ತೆ, ಅದು ಮಾಡಿ ಅಂತ ನಾವು ಈ ಪ್ರಯತ್ನದಲ್ಲಿ ಹೇಳ್ತಾ ಇದ್ದೀವಿ ಸರ್ ಸದ್ದ. ಸಾಮಾನ್ಯವಾಗಿ ರೈತರು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕ್ರಾಸ್ ಬ್ರೀಡ್ ಮತ್ತು ನಿಮ್ಮ ಹೈಬ್ರಿಡ್ ಅಲ್ವಾ? ಅದನ್ನು ಮೊದಲಿಗೆ ವಿವರಿಸ್ಬಿಡಿ. ಇದು ಕ್ರಾಸ್ ಬ್ರೀಡ್ ಅಂದ್ರೇನು ಮತ್ತು ಹೈಬ್ರಿಡ್ ಅಂದ್ರೇನು?
ಓಕೆ ಸರ್, ಈಗ ಒಂದು ಪ್ಯೂರ್ ರೇಸಸ್ ಇರುತ್ತೆ ಸರ್, ಅಲ್ಲಿ ಆ್ಯಕ್ಚುಲಿ ಒಂದೇ ರೇಸಸ್ ಇರುತ್ತೆ, ಯಾವುದೇ ಕ್ರಾಸಿಂಗ್ ಇರಲ್ಲ, ಸೆಲ್ಫಿಂಗ್ ಕೊಟ್ಕೊಂಡು ಒರಿಜಿನಲ್ ಕ್ಯಾರೆಕ್ಟರ್ಸ್ ಮೇಂಟೈನ್ ಮಾಡ್ತೀವಿ ಸರ್. ಈ ಹೈಬ್ರಿಡ್ಸ್ ಯಾವುದೇ ಒಂದು ಜನರಲ್ ಆಗಿ ಹೈಬ್ರಿಡ್ಸ್ ಹೇಳಬೇಕಾದ್ರೆ 2 ಪೇರೆಂಟ್ ಇನ್ವಾಲ್ವ್ ಆಗುತ್ತೆ ಸರ್ ಅದರಲ್ಲಿ. ಒಂದು ಮೇಲ್ ಪೇರೆಂಟ್, ಇನ್ನೊಂದು ಫೀಮೇಲ್ ಪೇರೆಂಟ್. ಅದು ಆ್ಯಕ್ಚುಲಿ ನಾವು ಕ್ರಾಸ್ ಮಾಡಿದ್ರೆ ಹೈಬ್ರಿಡ್ ಬರುತ್ತೆ ಸರ್. ಇಲ್ಲಿ CB ಗೋಲ್ಡಲ್ಲಿ ನಾವು 2 ಪೇರೆಂಟ್ಸ್ ಯೂಸ್ ಮಾಡಿದೆ ಸರ್. 2 ಡಿಫ್ರೆಂಟ್ ಪೇರೆಂಟ್ಸ್ ಅಂದರೆ ವೋಲ್ಟಿನ್ ಡಿಫ್ರೆಂಟ್ ಇರುತ್ತೆ, ವೋಲ್ಟಿನಿಸಮ್ ಡಿಫ್ರೆಂಟ್ ಇರುತ್ತೆ. ಒಂದು ಫೀಮೇಲ್ ಪೇರೆಂಟು ಪ್ಯೂರ್ ಮೈಸೂರು ಯೂಸ್ ಮಾಡಿದೆ ಇದರಲ್ಲಿ ನಾವು. CSR2 ಆ್ಯಕ್ಚುಲಿ ಬೈವೋಲ್ಟಿನ್ ರೇಸ್, ಅದು ಆ್ಯಕ್ಚುಲಿ ಅದು 2 ಕ್ರಾಸ್ ಮಾಡಿಬಿಟ್ಟು ನಾವು CB ಗೋಲ್ಡ್ ಮಾಡ್ತೀವಿ ಸರ್. ನೀವು ಬರೀ ಹೈಬ್ರಿಡ್ ಅಂತ ಸಿಂಗಲ್ ಅಂದರೆ ಹೈಬ್ರಿಡ್ ಅಂತ ಹೇಳಬೇಕಾದ್ರೆ ನೀವು ಮಲ್ಟಿನೂ ಟ್ರೈ ಮಾಡಿದ್ದೀವಿ ನಾವು. ಮಲ್ಟಿವೋಲ್ಟಿನ್ ಟ್ರೈ ಮಾಡಿದ್ವಿ. ಈಲ್ಡ್ ಕಡಿಮೆ ಇದೆ ಅದರಲ್ಲಿ, ಮತ್ತು ಕ್ವಾಲಿಟಿ ಸಿಲ್ಕ್ ಬರ್ತಾಯಿಲ್ಲ ಆದರೂ. ಸೊ ಅದಕ್ಕೋಸ್ಕರ ನಾವು ಈಲ್ಡ್ ಬರಬೇಕಾದ್ರೆ ಅವಾಗೇನು ಮಾಡಿದ್ವಿ ಅಂದರೆ PM ಇಂಟು CSR ಯಾಕಂದರೆ CSR ಸೀರೀಸ್ದು ತುಂಬ ಈಲ್ಡ್ ಚೆನ್ನಾಗಿ ಬರ್ತಾಯಿದೆ ಈಗ ಸದ್ಯ. ಯಾವುದೇ ಒಂದು 2004ರಿಂದನೂ ಆ್ಯಕ್ಚುಲಿ ನಾವು ಡಬಲ್ ಹೈಬ್ರಿಡ್ ಏನು ಡೆವಲಪ್ ಮಾಡಿದ್ದಾರೆ, ಅವಾಗಿಂದನೂ ಚೆನ್ನಾಗಿ ಬರ್ತಾಯಿದೆ ಅದು. ಸೊ ಆವಾಗ CSR ಸೀರೀಸ್ ತೊಗೊಂಡ್ಬಿಟ್ಟು ನಾವು ಕ್ರಾಸ್ ಮಾಡಿದೆ, BM ಇಂಟು CSR2 ಆಯಿತು. ಈಗ ಡಬಲ್ ಹೈಬ್ರಿಡ್ ಏನಪ್ಪ ಅಂದರೆ, ಡಬಲ್ ಹೈಬ್ರಿಡಲ್ಲಿ 4 ಪೇರೆಂಟ್ ಇರುತ್ತೆ ಸರ್. ಅದು 4 ಪೇರೆಂಟ್ಸ್ ಹೆಂಗಪ್ಪ ಅಂದರೆ, ಫಸ್ಟು FC ಮಾಡ್ತಾರೆ, 1:1 ಕ್ರಾಸ್ ಮಾಡಿಬಿಟ್ಟು ಆ್ಯಕ್ಚುಲಿ FC ಮಾಡ್ತಾರೆ. ಅದು ಫೌಂಡೇಶನ್ ಕ್ರಾಸ್ ಅಂತ ಹೇಳ್ತೀವಿ ಸರ್. ಅದಕ್ಕೆ ಈ ಡಬಲ್ ಹೈಬ್ರಿಡಿಗೆ ಸದ್ಯ ರೂಲಿಂಗ್ ಏನು ಫಾರ್ಮರ್ಸ್ ಹತ್ರ ಯೂಸ್ ಮಾಡ್ತಾರೆ FC1 ಇಂಟು FC2 ಸರ್ ಅದು. ಸೊ ವೈಟ್ ಗೋಲ್ಡ್ ಅಂತಾರೆ ಕೆಲವೊಬ್ಬರು ರೈತರು. ಇನ್ನೂ ಕೆಲವು ನಾನು ಈಗ ಮದ್ದೂರು ಏರಿಯಾದಲ್ಲಿ ಈಗ RECಯಲ್ಲಿ ಇನ್ಚಾರ್ಜ್ ಆಗಿಬಿಟ್ಟಿದ್ದೀನಿ. ಅದರಲ್ಲಿ ನಾವು ರೈತರ ಹತ್ರ ಹೋಗ್ಬಿಟ್ರೆ ಕೆಲವೊಂದು ಹೊಸ ಹೆಸರು ಬರುತ್ತೆ, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ಬಿಳಿ ಚಿನ್ನ ಅಂತ ಕರೀತಾರೆ ಸರ್ ರೈತರು. ಅದು ಯಾಕಂದರೆ ಬಿಳಿ ಗೂಡು ಅದು ಚಿನ್ನ ಥರನೇ. ಈಗ ನಮ್ಮ ರೇಷ್ಮೆ ಬೆಳೆ ಒಂಥರ ಚಿನ್ನನೇ ರೈತರಿಗೆ. ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ತಿಂಗಳಲ್ಲಿ ಏನು ಗಳಿಸ್ಬೇಕಾಗಿರತಕ್ಕಂಥ ಅಮೌಂಟ್ ಏನು ಕ್ರೆಡಿಟ್ ಆಗುತ್ತೆ ಅವನ ಅಕೌಂಟ್ಗೆ, ಸೊ ಅದು ಸೇಮ್ ಒಂದು 15ರಿಂದ 20 ದಿನದಲ್ಲಿ ಅವನಿಗೆ ಗೂಡು ಬರುತ್ತೆ. ಅದು ಒಂದು ಚಿನ್ನ ಥರ ಆ್ಯಕ್ಚುಲಿ ಬೆಳವಣಿಗೆ ಆಗ್ತದೆ. ಚೆನ್ನಾಗಿ ಮಾಡ್ಕೊಂಡು ಹೋದರೆ ಅದರದ್ದು ಪದ್ಧತಿ ಇರುತ್ತೆ ಸರ್. ಅದು ಸಿಸ್ಟಮ್, ಪ್ಯಾಕೇಜ್ ಆ್ಯಂಡ್ ಪ್ರಾಕ್ಟೀಸಸ್ ಇರ್ತವೆ, ಮತ್ತು ರೇರಿಂಗ್ ಟೆಕ್ನಿಕ್ಸ್ ಗೊತ್ತಿರಬೇಕು. ಅಂಥದ್ದು ಆ್ಯಕ್ಚುಲಿ ಅಳವಡಿಸ್ಕೊಂಬಿಟ್ರೆ ಅವನಿಗೆ ಚಿನ್ನದಂತ ಆ್ಯಕ್ಚುಲಿ ಬೆಳೆ ತೆಗೋಬೋದು ಸರ್ ಇದರಲ್ಲಿ ಆ್ಯಕ್ಚುಲಿ. ಸೊ ಇದಕ್ಕೆ ನಾವು ಹೈಬ್ರಿಡ್ ಮತ್ತು ಡಬಲ್ ಹೈಬ್ರಿಡ್ ಡಿಫ್ರೆನ್ಸ್ ಇರುತ್ತೆ ಸರ್. FC ಮತ್ತು FC1 ಇಂಟು FC2 ಕ್ರಾಸ್ ಮಾಡಬೇಕಾದ್ರೆ FC1 ಯಾವಾಗಲೂ ಒಂದು ಫೀಮೇಲ್ ಪೇರೆಂಟ್ಸ್, ಫಸ್ಟ್ ಒಂದು ಫೀಮೇಲ್ ಪೇರೆಂಟ್ಸ್ ಇಡ್ತೀವಿ ಸರ್ ನಾವು. ಆಮೇಲೆ ಆ್ಯಕ್ಚುಲಿ ಸೆಕೆಂಡ್ ಪೇರೆಂಟ್ ಇರೋದು ನಾವು ಮೇಲ್ ಇರುತ್ತೆ ಸರ್ ಅದರಲ್ಲಿ. ಈಗ FC1 ಈಗ ನೋಡಿ ಸರ್, ನಾವು ಓವಲ್ ಇಂಟು ಡಂಬಲ್ ಕ್ರಾಸ್ ಮಾಡ್ತೀವಿ ಯೂಸಲಿ ಆ್ಯಕ್ಚುಲಿ. ಇದು CSR ಡಬಲ್ ಹೈಬ್ರಿಡ್ ಏನಪ್ಪ ಅಂದರೆ ನಾವು ರೆಸಿಪ್ರೋಕಲ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಅದು ರೆಸಿಪ್ರೋಕಲ್ ಅಂದರೆ 2:1 ಮಾಡ್ಬೋದು, 1:2 ಮಾಡ್ಬೋದು. ಯೂಸಲಿ FC1 ಇಂಟು FC2 ಕ್ರಾಸಿಂಗ್ ಮಾಡ್ತೀವಿ ಸರ್ ಅದರಲ್ಲಿ. ಸೊ ಈ ಎರಡಕ್ಕೂ ಹೈಬ್ರಿಡ್ಗೆ ಇರೋದು ಡಿಫ್ರೆನ್ಸ್ ಸರ್, CBಗೆ ಮತ್ತು ಡಬಲ್ ಹೈಬ್ರಿಡ್ಗೆ ಡಿಫ್ರೆನ್ಸ್. 2 ಪೇರೆಂಟ್ಸು ಇಲ್ಲಿ CBಯಲ್ಲಿ ಇರುತ್ತೆ, 4 ಪೇರೆಂಟ್ಸ್ ಇನ್ವಾಲ್ವ್ಮೆಂಟು ಇಲ್ಲಿ ಡಬಲ್ ಹೈಬ್ರಿಡ್ಸಲ್ಲಿ ಇರುತ್ತೆ ಸರ್. ಈಗ ಮಿಶ್ರತಳಿಗಳ ಏನು ರೇಷ್ಮೆ ಗುಣಮಟ್ಟ ಯಾಕೆ ಚೆನ್ನಾಗಿರಲ್ಲ ಸರ್? ಈಗ ಮಿಶ್ರತಳಿ ಏನಕ್ಕೆ ಆ್ಯಕ್ಚುಲಿ ಗುಣಮಟ್ಟ ಚೆನ್ನಾಗಿರಲ್ಲ ಅಂದರೆ, ಒಂದು ಸರ್ ಅಡ್ವಾಂಟೇಜ್ ರೈತರು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಅಳವಡಿಸ್ಕೊಂಡಿದ್ದಾರೆ. ನಾನು ಹೇಳಿದೆ 67ರಿಂದ 70% ಅಳವಡಿಸ್ಕೊಂಡಿದ್ದಾರೆ. ಒಂದು ಕಾರಣ ಅದೇ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಅದಕ್ಕೆ ರೆಸಿಸ್ಟೆಂಟ್ ಪವರ್ ಇರುತ್ತೆ ಸರ್. ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಮತ್ತು ಅಡ್ವರ್ಸ್ ಎನ್ವೈರನ್ಮೆಂಟಲ್ ಕಂಡೀಷನ್ಗೆ ತಡೆಯುವ ಶಕ್ತಿ ಇರುತ್ತೆ. ಎನ್ವೈರನ್ಮೆಂಟಲ್ 1-2 ಆ ಕಡೆ ಟೆಂಪ್ರೇಚರ್ °C ಈಗ ನೋಡಿ 24ರಿಂದ 25 °C ಇಡಬೇಕು ಸರ್ ನಾವು 18 ಸ್ಟಾರ್ಗೆ. ಈವನ್ ಜಾಸ್ತಿ ಆದರೂ ಬೇಸಿಗೆಯಲ್ಲಿ ಒಂದು ಈವನ್ 25, 26, 27 ಆದ್ರೂ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಲ್ಲ ಸರ್. ಅದಕ್ಕೆ ಇವನ್ ಕಡಿಮೆ ಆದರೂ, ಈಗ ಇದರಲ್ಲೂ ಸ್ವಲ್ಪ ಕಡಿಮೆ ಆದ್ರೂ ತಡ್ಕೊಳ್ಳತಕ್ಕಂಥ ಶಕ್ತಿ ಇರುತ್ತೆ ಸರ್. ಸೊ ಅದಕ್ಕೆ ರೈತರು, ಈವನ್ ಕೆಲವೊಬ್ಬ ರೈತರು ಸರ್, ನೀವು ರೇರಿಂಗ್ ಹೌಸ್ಗೆ ನೀವು ಹೋದರೆ ಆ್ಯಕ್ಚುಲಿ ಏನಾಗುತ್ತೆ, ಸಡನ್ನಾಗಿ ಎಲ್ಲೆಲ್ಲ ಹೋಗ್ಬಿಟ್ಟು ತಿರುಗಾಡ್ಬಿಟ್ಟು ರೈತರು ಡೈರೆಕ್ಟ್ ಹೋಗಿ ಟಚ್ ಮಾಡೋದು ಸಿಲಿಕಾರ್ನ್ಸ್ಗೆ. ಎಲ್ಲೋ ನೆಂಟರು ಬರ್ತಾರೆ, ಯಾರು ವಿಸಿಟರ್ಸ್ ಬರ್ತಾರೆ, ಡೈರೆಕ್ಟ್ ಹೋಗಿ ಟಚ್ ಮಾಡಿ ನೋಡ್ತಾರೆ. ಆ್ಯಕ್ಚುಲಿ ಹಾಗೆಲ್ಲ ಮಾಡಬಾರ್ದು ಸರ್. ಅದು ಆ್ಯಕ್ಚುಲಿ ಏನಕ್ಕಪ್ಪ ಅಂದರೆ CB ನೋಡಿ, ಆ CB ಮಾಡಿದ್ರೆ ಆ್ಯಕ್ಚುಲಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು CSRಗೆ ಇದೇ ಥರ ಮಾಡಿಬಿಟ್ರೆ ಅಂದರೆ ಅಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ನಿಮಗೆ ಕ್ರಾಪ್ ಹೊರಟೋಗುತ್ತೆ ನಿಮಗೆ. ಸೊ ಇವೆಲ್ಲ ತುಂಬ ಒಂದು ಅಳವಡಿಸ್ಕೋಬೇಕು ಸಿಸ್ಟಮ್. ಒಂದು ಆ ಸಿಸ್ಟಮೆಟಿಕಲ್ಲಿ ಮಾಡಿಬಿಟ್ರೆ ಆ್ಯಕ್ಚುಲಿ ನಮಗೆ ಒಂದು ಒಳ್ಳೆ ಇಳುವರಿ ಬಂದುಬಿಡುತ್ತೆ ಸರ್ ಇದರಲ್ಲಿ. ಅಲ್ಲ, ಈಗ ರೇಷ್ಮೆ ಗುಣಮಟ್ಟ ಯಾಕೆ ಚೆನ್ನಾಗಿರಲ್ಲ ಅಂತ ಗುಣಮಟ್ಟ ಸರ್, ಅದೇ ಈಗ ಗುಣಮಟ್ಟ ಚೆನ್ನಾಗಿ ಏನಕ್ಕೆ, ಇದು ಒಂದು ಗುಣ ಏನಪ್ಪ ಅಂದರೆ ರೆಸಿಸ್ಟೆಂಟ್ ಪವರ್ ಇರುತ್ತೆ ಸರ್. ಅದು ಇನ್ನೊಂದು ಎಲ್ಲನೂ ಕ್ಯಾರೆಕ್ಟರ್ಸು ಒಂದು ಇದರಲ್ಲೇ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದು ಒರಿಜಿನಲ್ ಕ್ಯಾರೆಕ್ಟರ್ಸ್ ಗುಣಮಟ್ಟ ಕಡಿಮೆ ಇದೆ ಸರ್ ಅದರಲ್ಲಿ. ಮಲ್ಟಿವೋಲ್ಟಿನ್ಸಲ್ಲಿ CSRಲ್ಲಿ ಚೆನ್ನಾಗಿದೆ, ಕ್ವಾಲಿಟಿ ಇದೆ ಇದರಲ್ಲಿ. ಮತ್ತು ಇಲ್ಲಿ ಏನಾಗುತ್ತೆ, ನಿರೋಧಕ ಶಕ್ತಿ ಇರಲ್ಲ ಸರ್. ರೋಗ ನಿರೋಧಕ ಶಕ್ತಿ ಆಗಲಿ, ಟೆಂಪ್ರೇಚರ್, ಹ್ಯುಮಿಡಿಟಿ, ರೆಸಿಸ್ಟೆಂಟ್ ಪವರ್ ಇದರಲ್ಲಿ ಇರಲ್ಲ ಸರ್. ಅಂದರೆ ನೀವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು ರೇಷ್ಮೆ ಗುಣಮಟ್ಟ ಚೆನ್ನಾಗಿರಬೇಕು ಅಂತಾದರೆ ಹುಳುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಕಡಿಮೆ ಇಲ್ಲ, ಇದೆ ಸರ್ ಆಲ್ರೆಡಿ ಅದೇ ಥರ ಇದೆ. ಈಗ ಇರೋದು ರೇಸಸ್ಸಲ್ಲಿ ಅದೇ ಥರ ಇದೆ ಸರ್. ಸೊ ಅದಕ್ಕೆ ನಾವು ತುಂಬ ಪ್ರಯತ್ನ ಏನು ಮಾಡಿದ್ದೇವೆ ಅಂದರೆ, ಈಗ ಡಬಲ್ ಹೈಬ್ರಿಡ್ ಅಂತ ನಾವು ಬೈವೋಲ್ಟಿನಲ್ಲಿ ಏನು ನಾವು ಡೆವಲಪ್ ಮಾಡಿದ್ದೇವೆ ಸರ್, ಇದು ಪ್ರಯತ್ನ ನಾವು ಮಲ್ಟಿವೋಲ್ಟಿನಲ್ಲೂ ನಾವು ಆ್ಯಕ್ಚುಲಿ ಟ್ರೈ ಮಾಡಿದ್ದೀವಿ ಇದರಲ್ಲಿ. ಆದರೆ ಫೇಲ್ಯೂರ್ ಆಗಿದೆ ಅದರಲ್ಲಿ.
ಈಲ್ಡ್ ಚೆನ್ನಾಗಿ ಬರ್ತಾಯಿಲ್ಲ ನಮಗೆ, ನಾವು ಹೇಳಿರತಕ್ಕಂಥ ಕ್ವಾಲಿಟಿ ಬರ್ತಾಯಿಲ್ಲ. ಒರಿಜಿನಲ್ ಅದು ಒರಿಜಿನಲ್ ಕ್ಯಾರೆಕ್ಟರ್ದು ಇನ್ಫೀರಿಯರಿಟಿ ಕ್ವಾಲಿಟಿ ಇರುತ್ತೆ, ಮತ್ತು ಗ್ರೇಡೇಬಲ್ ಸಿಲ್ಕ್ ಸಿಗ್ತಲ್ಲ ನಮಗೆ. ಸೊ ಅದು ಒಂದು ಕಾರಣ ಇದೆ ವಿನಃ ಮತ್ತು ಬೇರೆ ಆ್ಯಕ್ಚುಲಿ ಎಲ್ಲ ಅಡ್ವಾಂಟೇಜ್ ಇದೆ. ಅದಕ್ಕೆ 67-70% ರೈತರು ಅಳವಡಿಸ್ಕೊಂಡಿದ್ದು. ಮತ್ತು ಕೋಲಾರ ಗೋಲ್ಡ್ ಯಶಸ್ವಿ ಆಗೋದಕ್ಕೆ ಏನು ಕಾರಣ ಸರ್? ಅದೇ ಈಗ ಆ್ಯಕ್ಚುಲಿ ಅದು ನೀವು ರಿಲೀಸ್ ಮಾಡಿರೋ ವೆರೈಟಿನೇ ಅಲ್ಲ. ಇಲ್ಲ ಅದು ಏನಾಗಿದೆ ಸರ್, ನಾನು ಒಬ್ಬ ರೈತನಿಂದ ಬಂದಿರತಕ್ಕಂಥ ಆ್ಯಕ್ಚುಲಿ ಅದು ಹೈಬ್ರಿಡ್ ಅದು ಅಂದರೆ ನಾವು ಅದು ಆಮೇಲೆ ತಂದುಬಿಟ್ಟು ಅದಕ್ಕೆ ಡೆವಲಪ್ಮೆಂಟ್ ಮಾಡಿ ಥ್ರೂ ಪ್ರಾಪರ್ ಚಾನಲ್ನಿಂದ ತಂದುಬಿಟ್ಟಿವಿ ನಾವು. ಅದಕ್ಕೆ ಕೋಲಾರ ಗೋಲ್ಡ್ CSRಗೆ ನಾವು ಕೃಷ್ಣರಾಜ ಅಂತ ಕರಿತೀವಿ. ಅದಕ್ಕೆ ಒಡೆಯರ ಹೆಸರು ಇಟ್ಟಿದ್ದೀವಿ ನಾವು ಅದಕ್ಕೆ. ಇನ್ನೊಂದು ಜಯಚಾಮರಾಜೇಂದ್ರ ರಾಜೇಂದ್ರ ಒಡೆಯರ್ ಅಂತ ಇನ್ನೊಂದು ಇದೆ ಸರ್, ಅದು ಸಕ್ಸಸ್ ಆಗಲಿಲ್ಲ. ಅದು FC2 FC3 × FC4 ಅದು ಡಬಲ್ ಹೈಬ್ರಿಡ್ ಆ್ಯಕ್ಚುಲಿ. ಇದಕ್ಕೆ ಕೋಲಾರ ಗೋಲ್ಡ್ ಅಂದರೆ ಕೋಲಾರಲ್ಲಿ ಆ್ಯಕ್ಚುಲಿ ಡೆವಲಪ್ ಆಗಿರತಕ್ಕಂಥ ಇದು ಹೈಬ್ರಿಡ್ ಸರ್. ಅದಕ್ಕೆ ರೈತರಿಂದ ಆ್ಯಕ್ಚುಲಿ ಬಂದಿರತಕ್ಕಂಥ, ಅದಕ್ಕೆ ನಾವು ರೈತರ ಹೆಸರು ಅದು ಕೋಲಾರ ಅಂತ, ಅದಕ್ಕೆ ಗೋಲ್ಡ್ ಥರ ಇದೆ, ಅದು ಗೋಲ್ಡ್ ಅಂತ ಹೆಸರಿಟ್ಟಿದೆ ಸರ್ ಅದಕ್ಕೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಈಗ ರೇಷ್ಮೆ ಗುಣಮಟ್ಟವನ್ನು ನಿರ್ಧಾರ ಮಾಡುವಲ್ಲಿ ಸಾಕಣೆನೂ ಕೂಡ ಪ್ರಧಾನವಾದ ಪಾತ್ರ ವಹಿಸುತ್ತೆ ಅನ್ನೋದೇ. ಆದರೆ ಈಗ ತಾವೇ ಹೇಳಿದಾಗೆ 60-70% ಜನ ಇವತ್ತಿಗೂ ಮಿಶ್ರತಳಿಗಳನ್ನೇ ಪಾಲಿಸ್ತಾ ಇದ್ದಾರೆ ಅಂತಲೇ ನಾವು ಅಂದ್ಕೊಳ್ಳೋದಾದರೆ, ಈಗ ಪಾಲನೆಯಲ್ಲಿ ಏನೆಲ್ಲ ಸುಧಾರಣೆ ಮಾಡ್ಕೋಬೋದು ಹೇಳಿ ಸರ್? ಅದು ಪಾಲನೆ ಪೋಷಣೆ ತುಂಬ ಇಂಪಾರ್ಟೆಂಟ್ ಸರ್. ನಮ್ಮ ರೇಷ್ಮೆ ಕೃಷಿಗೆ ಬಂದುಬಿಟ್ರೆ ಸಿಲ್ಕ್ ವರ್ಮ್ಸು, ರೇಷ್ಮೆ ಹುಳು ವೆರಿ ಸೆನ್ಸಿಟಿವ್ ಆರ್ಗನಿಸಮ್ ಸರ್. ಇದು ವೆರಿ ಸೆನ್ಸಿಟಿವ್ ಆ್ಯಕ್ಚುಲಿ. ಅದ್ರದ್ದು ನೋಡಿ, ಪ್ರತಿಯೊಂದು ದಿವಸ ನಾವು ಸೂಕ್ಷ್ಮತೆ ಕಾಪಾಡ್ಕೊಳ್ಳಿಲ್ಲ ಅಂದರೆ ರೋಗ ಪಕ್ಕ ಬಂದೇ ಬರುತ್ತೆ ಸರ್. ಅದಕ್ಕೆ ಯಾವುದೇ ಆ್ಯಕ್ಚುಲಿ ರೇರರ್ಸ್ಗೂ ಪ್ರತಿ ಸಲನೂ ಅದೇ ಹೇಳೋದು, ನೀವು ಫಸ್ಟಿಗೆ ನೀವು ಒಂದು ಸಿಸ್ಟಮ್ ಯಾವ ಥರ ಮೇಂಟೈನ್ ಮಾಡ್ತೀರಪ್ಪ ಅಂದರೆ, ಹೊರಗಡೆ ಕರೆಕ್ಟಾಗಿ ನೀವು ಒಂದು ರ್ಯಾಕ್ ಮಾಡ್ಕೊಳ್ಳಿ. ಯಾವ್ದು ರ್ಯಾಕಪ್ಪ ಅಂದ್ರೆ ಚಪ್ಪಲ್ ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಈಗ ಒಬ್ಬರು ಅಥವಾ ಇಬ್ಬರು ಹೊರಗಡೆ ಏನು ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಸರ್, ಈಗ 5th ಸ್ಟಾರ್ ಬಂದ ತಕ್ಷಣ ಮ್ಯಾಂಡೇಜ್ ಹೊರಗಡೆಯಿಂದ ಆ್ಯಕ್ಚುಲಿ ಜನಗಳಿಗೆ ಕೆಲಸ ಮಾಡೋಕ್ಕೆ ಕರೀತಾರೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲ್ಲ ರೇರಿಂಗ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಸಡನ್ನಾಗಿ ಬಂದುಬಿಟ್ಟು ಕೈ ಹಾಕ್ಬಿಡ್ತಾರೆ. ಚಪ್ಪಲಿ ಎಲ್ಲೆಲ್ಲೋ ತಿರುಗಾಡ್ಬಿಡ್ತಾರೆ. ಆ್ಯಕ್ಚುಲಿ ಬಂದುಬಿಟ್ಟು ಅಲ್ಲಿ ಏನಾಗುತ್ತೆ, ಕಂಟಮಿನೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯಾವಾಗ ನೀವು ಎಲ್ಲನೂ 1st ಸ್ಟಾರಿಂದ 2nd ಸ್ಟಾರ್ 3rd ಸ್ಟಾರು 4th ಸ್ಟಾರ್ ಚೆನ್ನಾಗಿ ಮಾಡಿಬಿಟ್ಟು 5th ಸ್ಟಾರಲ್ಲಿ ಆ್ಯಕ್ಚುಲಿ ನೀವು ಈ ಥರ ಬೇರೆ ಯಾರ್ಯಾರು ಬಂದು ಟಚ್ ಮಾಡೋದಾಗಲಿ ಎಲ್ಲೋ ಕಂಟಮಿನೇಷನ್ ಆಗೋದಾಯಿತು ಅಂದರೆ ನಿಮ್ಮ ಕ್ರಾಪೇ ಫೇಲ್ಯೂರ್ ಆಗಿಬಿಡುತ್ತೆ ಅವಾಗೆ ಅಲ್ಟಿಮೇಟ್ಲಿ. ಸೊ ಅದಕ್ಕೆ ಒಂದು ಚಪ್ಪಲ್ ಅಷ್ಟು, ಅದಕ್ಕೋಸ್ಕರ ಒಂದು 5ರಿಂದ 10 ಆ್ಯಕ್ಚುಲಿ ಪೇರ್ ಚಪ್ಪಲಿಸಿ ರಿಸರ್ವ್ ಮಾಡಿಡ್ಬೇಕು ಸರ್. ಅದಕ್ಕೆ ಪಕ್ಕದಲ್ಲಿ ಒಂದು ಡೆಟಾಲ್ ಸೋಪ್ ಇಟ್ಕೋಬೇಕು ಸರ್. ನಾವು ಪಕ್ಕದಲ್ಲಿ ಒಳಗಡೆ ಎಂಟ್ರಿ ಹಾಕಿನ ಮುಂಚೆಕ್ಕೆ ಬಾಗಿಲು ನೀವು ಡೋರ್ ಹತ್ರನೇ ಇಟ್ಕೋಬೇಕು ಯಾವಾಗಲೂ. ಅದು ಒಂದು ಏನೋ ಒಂದು 10 ರೂಪಾಯಿ ಕೊಟ್ಟರೆ ಡೆಟಾಲ್ ಶಾಂಪ್ ಸಿಗುತ್ತೆ. ಅದರದೇನು ದೊಡ್ಡ ಈವನ್ 40-50 ರೂಪಾಯಿ ಕೊಟ್ಟರೆ ಚಪ್ಪಲಿ ಸಿಗುತ್ತೆ. ಅದಕ್ಕೇನೆ ಈಗ ನೋಡಿ, 1 ಅವರ್ ಅಥವಾ 1.5 ಅವರ್ ಕೆಲಸ ಇರುತ್ತೆ ನಮ್ಮ ರೇರಿಂಗ್ ಹೌಸಲ್ಲಿ. ಸೊಪ್ಪು ಕೊಡೋದಿರುತ್ತೆ, ಕಟ್ ಮಾಡಿ ಕೊಡೋದಿರುತ್ತೆ. ಈವನ್ 5th ಸ್ಟಾರಲ್ಲಿ ಅದೂ ಅವಶ್ಯಕತೆ ಇಲ್ಲ ನಮಗೆ. ಈಗ ನಮ್ಮ ಸೆರಿಕಲ್ಚರ್ ಇಂಡಸ್ಟ್ರಿಯಲ್ಲಿ ಸರ್ ನಾನು ಹೇಳಬೇಕಾದ್ರೆ 2 ಇಂಪಾರ್ಟೆಂಟ್ಸ್ ಟೆಕ್ನಾಲಜಿ ಕ್ಲಿಕ್ ಆಗಿದೆ ನಮ್ಮ ಸೆರಿಕಲ್ಚರ್ ಇಂಡಸ್ಟ್ರಿ. ಅಂದರೆ ಸೆಲ್ಫ್ ರೇರಿಂಗ್ ಒಂದು, ಇನ್ನೊಂದು ಚಾಕಿ ರೇರಿಂಗ್ ಸೆಂಟರ್ಸು. ಇವೆರಡರಿಂದ ಆ್ಯಕ್ಚುಲಿ ನಮಗೆ ಬೂಸ್ಟ್ ಅಪ್ ಆಗಿದೆ ಸೆರಿಕಲ್ಚರ್ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲೇ. ಸೊ ಅದರಲ್ಲಿ ನಾವು ಸೆಲ್ಫ್ ರೇರಿಂಗ್ಗೆ ನಾವು ಲೀಫ್ ಕಟ್ ಮಾಡೋದು ಅವಶ್ಯಕತೆ ಇಲ್ಲ. ರೈತರು ಯಾವುದೇ ಲೀಫ್ ಕಟ್ ಮಾಡೋದು ಅವಶ್ಯಕತೆ, ಬ್ರ್ಯಾಂಚ್ ತರಬೇಕು, ಕಟ್ ಮಾಡಿಬಿಟ್ಟು ಹಾಕಬೇಕು ಅವ್ರು, ಅಷ್ಟೇ ಕೆಲಸ. ಸೊ ಅದಕ್ಕೇನಾಗುತ್ತೆ, ಕಂಟಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಒಳಗಡೆ ಡೈರೆಕ್ಟಾಗಿ, ಯಾಕೆಂದರೆ ಅಲ್ಲಿ ಲೀಫ್ ಪ್ರಿಸರ್ವೇಷನ್ ಚೇಂಬರ್ ಅಂತ ಇರುತ್ತೆ ಆ್ಯಕ್ಚುಲಿ. ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಕೈಯಲ್ಲಿ ತೊಳ್ಕೊಂಬಿಟ್ಟು ಡೈರೆಕ್ಟಾಗಿ ಲೀಫ್ ತೊಗೊಂಡ್ಬಿಟ್ಟು ಅವಾಗ ಸೊಪ್ಪು ಹಾಕಿಬಿಟ್ಟು ಹೊರಗಡೆ ಬರಬೇಕು, ಅಷ್ಟೇ ಕೆಲಸ. ಅದು ಬಿಟ್ಬಿಟ್ಟು ನೀವು ಚಪ್ಪಲಿ ಎಲ್ಲೆಲ್ಲೋ ತಿರ್ಗಾಬಿಟ್ಟು ಹಾಕ್ಕೊಂಡು ಹೋಗ್ಬಿಟ್ಟು ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಮತ್ತು ಸೊಪ್ಪು ಕೊಡಬೇಕಾದ್ರೆ ಸರ್ ನೀವು ತೆಳುವಾಗಿ ಕೊಡ್ಬೇಕು ಸರ್ ರೈತರಿಗೆ.
ಏನು ಮಾಡ್ತಾರೆ ಅಂದರೆ ಜಾಸ್ತಿ ತಿನ್ನುತ್ತೆ 5th ಸ್ಟಾರ್ 5ನೇ ಹಂತದಲ್ಲಿ, ಅಂದರೆ ಸುಮ್ಮನೆ ಇರೋದೆಲ್ಲ ಆ್ಯಕ್ಚುಲಿ ಕ್ಲೋಸ್ ಮಾಡೋಣ ಸೊಪ್ಪು ಎಷ್ಟಿದೆ ಅಂತ ಎಲ್ಲ ಹಾಕ್ಬಿಡ್ತಾರೆ. ಅವಾಗೇನಾಗುತ್ತೆ ಕೆಳಗಡೆ ವರ್ಮ್ಸ್ಗಳು ಏನಿರ್ತಲ್ಲ ಸರ್, ಅವಕ್ಕೆ ಹಂಗೆಯಲ್ಲಿ ಪ್ರೆಸ್ ಆಗಿಬಿಟ್ಟು ಆ್ಯಕ್ಚುಲಿ ಮೇಲಿನ ಬರೋದು ಶಕ್ತಿ ಇರಲ್ಲ ಅವಕ್ಕೆ, ಆ್ಯಕ್ಚುಲಿ ಪ್ರೆಸ್ ಆಗಿಬಿಡುತ್ತೆ ಜಾಸ್ತಿ ಅವಕ್ಕೆ ಮತ್ತು ಗಾಳಿ ಇರಲ್ಲ, ಬೆಳಕಿರಲ್ಲ ಸರಿಯಾಗಿ. ಅವಾಗೇನಾಗುತ್ತೆ ತಿನ್ನೋಕ್ಕೂ ಆಗಲ್ಲ ಅವಕ್ಕೆ, ಒಳಗಡೆ ಆ್ಯಕ್ಚುಲಿ ಮೇಲೆ ಬರೋಕ್ಕೂ ಆಗಲ್ಲ ಅವಕ್ಕೆ. ಅಲ್ಲೇನಾಗುತ್ತೆ ಅಲ್ಲೇ ಅದು ವೇಟ್ ಕಡಿಮೆ ಆಗುತ್ತೆ ಅದು, ಮತ್ತು ಅನ್ಈಕ್ವಲ್ಸ್ ಜಾಸ್ತಿ ಆಗಿಬಿಡುತ್ತೆ ಅವಾಗ. ಅಂದರೆ ಗ್ರೋತಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ, ಒಂದು ಚಿಕ್ಕದಾಗುತ್ತೆ ಒಂದು ದೊಡ್ಡದಾಗುತ್ತೆ. ಇವಕ್ಕೆ ಕಾರಣ ಇರುತ್ತೆ ಸರ್ ಇವೆಲ್ಲ. ಸೊ ಅದಕ್ಕೆ ಅದು ಎಷ್ಟು ತಿನ್ನುತ್ತೆ ಸೊಪ್ಪು ಅಷ್ಟು ಮಾತ್ರ ಕೊಟ್ಕೋತೋಗ್ಬೇಕು, ಅದು ಒಂದು. ಇನ್ನೊಂದು ಸರ್, ನಾವು ಸಿಲ್ಕೋಮ್ಸ್ಗೆ ಜ್ವರಕ್ಕೆ ಹೋಗುತ್ತೆ ಸರ್, ನಾವು ಮೋಲ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ಅದಕ್ಕೆ. ಅದು ರೆಸ್ಟ್ ಪೀರಿಯಡ್ 24 hours ಏನು ತಿನ್ನಲ್ಲ. ಆ ಮೋಲ್ಟಿಂಗ್ ಪೀರಿಯಡಲ್ಲಿ ನಾವು ಇನಿಷಿಯಲಿ ಮೋಲ್ಟಿಂಗ್ ಸೆಟಲ್ ಆದ ತಕ್ಷಣ ಲೈಮ್ ಡಸ್ಟ್ ಮಾಡ್ಬೇಕು ಸರ್. ಅವಾಗ ಲೈಮ್ ಡಸ್ಟ್ ಏನಕ್ಕೆ ಮಾಡೋದು, ಇದು ತುಂಬ ಇಂಪಾರ್ಟೆಂಟು. ಸುಮಾರು ರೈತರು ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲೇ ಆ್ಯಕ್ಚುಲಿ ಹೊಡೆತ ಬೀಳೋದು ರೈತರಿಗೆ. ಯಾವಾಗ ನೀವು 3rd ಸ್ಟಾರ್ ಸೆಟ್ಲ್ ಆಗುತ್ತೆ, 4th ಸ್ಟಾರ್ ಸೆಟ್ಲ್ ಆಗುತ್ತೆ, ಅವಾಗ ಏನು ಮಾಡುತ್ತೆ ಸೆಟ್ಲಿಗೆ ಲೈಮ್ ಅದು ಎಷ್ಟು ಬೇಕು. ಈವನ್ ಈಗ ನಮ್ಮ ಮಳವಳ್ಳಿ ತಾಲೂಕು ಮದ್ದೂರು ತಾಲೂಕದಲ್ಲಿ ಲೈಮ್ ಡಸ್ಟರ್ ಅಂತ ಬಂದಿದ್ದಾವೆ ಸರ್. ಸುಮಾರು ಜನ ರೈತರು ಏನು ಮಾಡ್ತಾರೆ, ಇತ್ತೀಚೆಗೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಡಸ್ಟ್ ಮಾಡ್ತಾರೆ. ಅವಾಗೇನಾಗುತ್ತೆ ಮಾಸ್ಕು ಹಾಕಲ್ಲ ರೈತರು. ಅದೇನಾಗುತ್ತೆ ಅಂದರೆ ನಮ್ಮ ರೆಸ್ಪಿರೇಟರಿ ಆರ್ಗನ್ ಮೇಲೆ ಇನ್ಫೆಕ್ಟ್ ಮಾಡುತ್ತೆ. ಅದು ಕೆಮಿಕಲ್, ಅದು ಲೈಮು ಮತ್ತು ವಿಜೇತ ಇವೆಲ್ಲ ತುಂಬ ಆ್ಯಕ್ಚುಲಿ ಏನೋ ಕಾಟ್ ಬರುತ್ತೆ ಜಾಸ್ತಿ. ಅದು ಹೋಗಿ ರೆಸ್ಪಿರೇಟರಿ ಆರ್ಗನ್ ಇನ್ಫೆಕ್ಷನ್ ಆಗಿಬಿಟ್ಟು ಮನುಷ್ಯನಿಗೆ ಪ್ರಾಬ್ಲಮ್, ತೊಂದರೆ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕಂತೆ, 1 ಅಡಿ ಅಥವಾ 2 ಅಡಿದು ಸ್ಟಿಕ್ ಇರತಕ್ಕಂಥ ಒಂದು ಡಸ್ಟರ್ ಬಂದಿದೆ ಸರ್. ಈಗ ನಾನು ನೋಡಿದೆ, ಒಂದು 2,500 3,500 ಸಿಗುತ್ತೆ. ಅದು ಆ್ಯಕ್ಚುಲಿ 3,500 3,500 ಸಿಗುತ್ತೆ. ಅದೆಲ್ಲ ಏನಿಲ್ಲ ಒಂದು 4-5 ವರ್ಷ ಬರುತ್ತೆ ಸರ್. ಅದು ಏನು ಅದು ನಿಮಗೆ ಲಾಸ್, ದೊಡ್ಡ ಬಂಡವಾಳ ಅಲ್ಲ, ದೊಡ್ಡ ಬಂಡವಾಳ ಇಲ್ಲ. ಒಂದ್ಸಲ ನೀವು ಹೆಲ್ತ್ ಇಂಪಾರ್ಟೆಂಟ್ ಸರ್. ನೀವು ಈಗ ಏನು ನೀವು ಒಂದು 4ರಿಂದ 5 kg ಕಕೂನ್ಸ್ ನಮ್ದಿಲ್ಲ ಅಂತ ಹೇಳಿದ್ರೆ ಬಂದೇ ಬಿಡುತ್ತೆ ನಿಮ್ಗೆ ಅದು ಯೂನಿಟ್. ಅದೆಲ್ಲ ರೇಷ್ಮೆ ಹುಳುವಿನ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಸಾಕಣೆದಾರರ ಆರೋಗ್ಯನೂ ಮುಖ್ಯ, ತುಂಬ ಇಂಪಾರ್ಟೆಂಟ್ ಸರ್. ಸೊ ಅದು ತಂದ್ಬಿಟ್ಟು ನೀವು ಜಸ್ಟ್ ದೂರ ಇಟ್ಕೊಂಡ್ಬಿಟ್ಟು ಹಿಂಗೆ ಡಸ್ಟ್ ಮಾಡ್ಬಿಟ್ಟು ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಹಿಂಗೆ ಹೇಳ್ಕೊಂಡು ಹೋಗ್ಬೇಕಷ್ಟೇ ನಾವು. ಅದು ಡಸ್ಟು ಹಾರಲ್ಲ ಮೇರೆ, ಅದಕ್ಕೆ ಅದು ಮಷಿನ್ ಇರುತ್ತೆ, ಹಿಂಗೆ ಶೇಕ್ ಮಾಡ್ತಾ ಇರ್ತದೆ, ಅದು ಡಸ್ಟ್ ಬೀಳ್ತಾ ಇರ್ತದೆ. ಇವು ಲೈಮ್ ಡಸ್ಟಿಗೂ ಆಗುತ್ತೆ ಮತ್ತು ವಿಜೇತ ಡಸ್ಟಿಂಗ್ ಎರಡಕ್ಕಾಗುತ್ತೆ ಸರ್. ಯಾವ ಟೈಮು ಸೆಟ್ಲ್ ಮಾಡಬೇಕು ನಮ್ಮ ಮೋಲ್ಟಿಂಗು. ಸೊ 24 ಆದ ತಕ್ಷಣ ಅದು ಏನು ಮಾಡುತ್ತೆ ಅಮ್ಮ, ಸೆಟ್ಲ್ ಆದರೆ ಏನು ತಿನ್ನಲ್ಲ ಸರ್. ಅದ್ರ ಸಿಮ್ಟಮ್ಸ್ ಇಂಪಾರ್ಟೆಂಟ್ ಸರ್. ಅದರದ್ದು ಒಬ್ಬ ರೈತ ಅರ್ಥ ಮಾಡ್ಕೋಬೇಕು, ಅಲ್ಲೇ ಟೆಕ್ನಿಕಲಿ ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು. ಅಲ್ಲೇ ಸಿಮ್ಟಮ್ಸ್ ಏನಂದರೆ, ಆ ಜ್ವರಕ್ಕೆ ಹೋಗೋ ಟೈಮಲ್ಲಿ ಏನಾಗುತ್ತೆಪ್ಪ, ಅದ್ರದ್ದು ಬಾಡಿ ಏನು ಕಲರ್ ಇದೆಯಲ್ಲ ಸರ್, ಶೈನಿಂಗ್ ಬರುತ್ತೆ ಸರ್, ಫುಲ್ ಶೈನಿಂಗ್ ಇರುತ್ತೆ. ಅದರ ಹೆಡ್ ಏನು ರೈಸ್ ಮಾಡುತ್ತೆ, ತಲೆ ಮೇಲೆ ಎತ್ಕೊಳ್ಳುತ್ತೆ ಆ್ಯಕ್ಚುಲಿ. ಅದು ಅಂಡರ್ಸ್ಟುಡ್, ಅದು ನಾನು ಸೊಪ್ಪು ತಿನ್ನಲ್ಲ ಅಂತ ಅದು ನಾವು ಅರ್ಥ ಮಾಡ್ಕೋಬೇಕು ರೈತರು. ಅಲ್ಲೇ ಆ್ಯಕ್ಚುಲಿ ನಾನು ಅದಕ್ಕೆ ಹೇಳೋದು, ಪ್ರತಿಯೊಬ್ಬರು ರೈತರು ಎಲ್ಲಿವರೆಗೂ ನೀವೇ ವಿಜ್ಞಾನಿ ಆಗಲ್ವೋ ಅಲ್ಲಿವರೆಗೂ ಆ್ಯಕ್ಚುಲಿ ನೀವು ಎಕ್ಸ್ಪೆಕ್ಟ್ ಮಾಡಿರತಕ್ಕಂಥ ಇಳುವರಿ ಬರಲ್ಲ ನಿಮಗೆ. ವಿಜ್ಞಾನಿ ನಾವೇ ಆಗ್ಬೇಕು ಸರ್, ರೈತರು ಮೋಸ. ಅವಾಗೆ ಆ್ಯಕ್ಚುಲಿ ಅವ್ರಿಗೆ ಕರೆಕ್ಟಾಗಿ ಮಾಡೋ ಒಂದು ಇಳುವರಿ ಬರೋದು ಇದು ಆಗುತ್ತೆ ಅವರಿಗೆ. ಆವಾಗೆ ಅದು ಆಯಿತು. ಇನ್ನೊಂದು ಮೂಮೆಂಟು ಫುಲ್ಲು ಇದಾಗುತ್ತೆ, ಸ್ಟಾಪ್ ಆಗುತ್ತೆ ಸರ್. ಅದ್ರದ್ದು ಸ್ಟಾಪ್ ಆಗುತ್ತೆ ಫುಲ್, ಅದು ಏನು ಎಲ್ಲಿಗೂ ಹೋಗಲ್ಲ. ಸೊ ಅವಾಗ ನಾವು ಡಸ್ಟ್ ಮಾಡಬೇಕು. ಅದಕ್ಕೆ ಡಸ್ಟ್ ಮಾಡಿ ಆವಾಗೆ 24 hours ಆಗಿದ್ದ ಬಳಿಕೆ ಆ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಕಿನ್ ಎಲ್ಲ ಶೆಡ್ ಆಗುತ್ತೆ. ಸೊ ಅವಾಗೆ ಊಟ ಬೇಕು ಅನ್ನುತ್ತೆ. ಅವಾಗೇನೋ ನಾವು ವಿಜೇತ ಡಸ್ಟ್ ಮಾಡಬೇಕು. ಅದಕ್ಕೆ ವಿಜೇತ ಡಸ್ಟ್ ಮಾಡಿದ ತಕ್ಷಣ ಸೊಪ್ಪು ಕೊಡಬಾರ್ದು ಸರ್. ಅದಕ್ಕೆ ಒಂದು ಅರ್ಧ ಗಂಟೆ ಆಮೇಲೆ ಸೊಪ್ಪು ಕೊಡ್ಬೇಕು ಸರ್. ಯಾಕಂದರೆ ಅದು ಪೂರ ಬಾಡಿಗೆಲ್ಲ ಅದು, ಯಾಕಂದರೆ ಹೊಸ ಸ್ಕಿನ್ ಇರುತ್ತೆ, ಆವಾಗ ಇನ್ಫೆಕ್ಷನ್ ಆಗೋದು, ಡಿಸೀಸ್ ಇನ್ಫೆಕ್ಷನ್, ಗ್ರಾಸಿರಿ ಆಗಲಿ, ಫ್ಲಾಚರಿ ಆಗಲಿ, ಫಂಗಲ್ ಡಿಸೀಸ್, 3 ಇಂಪಾರ್ಟೆಂಟ್ ಡಿಸೀಸ್ ಸರ್ ಆ್ಯಕ್ಚುಲಿ ಇನ್ಫೆಕ್ಟ್ ಆಗೋದು. ಸೊ ಅವಾಗ ಏನಾಗುತ್ತೆ, ಅವಾಗ ಪೂರ ಫುಲ್ ಶೆಡ್ ಡೌನ್ ಆಗ್ಸಕ್ಕೆ, ಇನ್ಫೆಕ್ಷನ್ ಜಾಸ್ತಿ ಆಗ್ಸಕ್ಕೆ ಏನಾಗುತ್ತೆ, ಅದಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕು ಫುಲ್ ಆ್ಯಕ್ಚುಲಿ ಅದು ಬಾಡಿಗೆಲ್ಲ ತಲುಪಲಿ ಅಂತ ಅದು ವಿಜೇತ. ಸೊ ಅದು ಆಗಿದ ಬಳಿಕ ಸೊಪ್ಪು ಕೊಡಬೇಕು ಸರ್. ಇವು ಕೆಲವೊಂದು ಸಿಂಪಲ್ ಟೆಕ್ನಿಕ್ ಇದಾವೆ ಸರ್, ಇವು ಅಳವಡಿಸ್ಕೋಬೇಕು. ಮತ್ತು ಗಾಳಿ ಬೆಳಕು ಇಂಪಾರ್ಟೆಂಟು. ಕೆಲವೊಂದು ನಾನು ಮೊನ್ನೆ ನೋಡ್ತೀನಿ, ಕಿಟಕಿ ಎಲ್ಲ ಕ್ಲೋಸೇ ಆಗಿಬಿಡ್ತವೆ, ಗಾಳಿಗೆ ಎಲ್ಲ ಏರಿಯೇಷನ್ಗೆ ಬಿಡಲ್ಲ ಆ್ಯಕ್ಚುಲಿ. ಏನೋ ಜಾಸ್ತಿ ಇದು ಆಗುತ್ತೆ ಅವ್ರಿಗೆ, ಹೆದರಿಕೆ ಅವ್ರಿಗೆ ಆ್ಯಕ್ಚುಲಿ. ಜಾಸ್ತಿ ಎಕ್ಸ್ಪೋಸ್ ಆದರೆ ಆ್ಯಕ್ಚುಲಿ ಸೊಪ್ಪು ತಿನ್ನಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕಿಟಕಿಯಲ್ಲಿ ಹಾಕ್ಬಿಡ್ತಾರೆ. ಮತ್ತು ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಫುಲ್ಲು ಗೋಣಿ ಚೀಲ ಇದೆಲ್ಲ, ಗೋಣಿ ಚೀಲ ಕ್ಲೋಸೇ ಮಾಡಿಬಿಡ್ತಾರೆ. ಮತ್ತು ಇತ್ತೀಚೆಗೆ ಕೆಲವು ರೈತರು ಏನು ಮಾಡ್ತಾಯಿದ್ದಾರೆ ಅಂದರೆ, ಪ್ಲಾಸ್ಟಿಕ್ ಇದು ಬರ್ತಲ್ಲ, ಶೀಟ್ ಬರ್ತಲ್ಲ ಸರ್, ಕಿಟಕಿಯಲ್ಲಿ ಹಾಕ್ತಾಯಿದ್ದಾರೆ. ಅವಾಗ ಗಾಳಿನೇ ಬ್ಲಾಕ್ ಆಗಿಬಿಡುತ್ತೆ ಅವಾಗ. ಸೊ ಇದರಿಂದ ತುಂಬ ಡಿಸೀಸ್ ಬರುತ್ತೆ. ಸೊ ಇವೆಲ್ಲ ಆ್ಯಕ್ಚುಲಿ ನಾವು ನೋಡಬೇಕು, ಕೂಲಂಕುಷವಾಗಿ ಚೆನ್ನಾಗಿ ನೋಡಬೇಕು. ಪ್ರತಿ 1 ಸಲ 2 ಸಲ ಬೆಳಗ್ಗೆ ಬಂದ ತಕ್ಷಣ ನೋಡಿ ಆ್ಯಕ್ಚುಲಿ ನೀವು ಏನು ಮಾಡಬೇಕು, ಏನು ಪ್ಲ್ಯಾನ್ ಮಾಡಬೇಕು ರೈತ ಬಂದ ತಕ್ಷಣ. ಆಮೇಲೆ ಹೋಗಿ ಸೊಪ್ಪು ತರಬೇಕು. ಸೊ ಈ ಥರ ಆ್ಯಕ್ಚುಲಿ ಒಂದು ಟೆಕ್ನಿಕ್ಸು ಅಳವಡಿಸ್ಕೊಳ್ಬೇಕು ರೈತ. ಸರ್, ಈಗ ತಾವೊಂದು ಹೊಸ ತಳಿನ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ ಅಲ್ವಾ? ಈ ತಳಿನ ಅಭಿವೃದ್ಧಿ ಮಾಡೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡಿದ್ರಿ? ಈಗ ಯಾವುದೇ ಒಂದು ತಳಿ ಅಂದರೆ ಅದಕ್ಕೊಬ್ಬ ತಂದೆ ಇರಬೇಕು, ತಾಯಿ ಇರಬೇಕು, ಆಮೇಲೆ ಕ್ರಾಸಿಂಗ್ ನಡೆಯೋದು. ಸೊ ಯಾವ ತಂದೆ ಯಾವ ತಾಯಿ, ಮತ್ತು ಈಗ ಹೊಸ ತಳಿಯ ವಿಶೇಷತೆಗಳೇನು,
ಒಂದು ವೇಳೆ ಈ ತಳಿಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರೆ ನೀವು ಹೇಳೋ ಹಾಗೆ ಡಬಲ್ ಹೈಬ್ರಿಡ್ಗಳು ಅಥವಾ CSR ತಳಿಗಳನ್ನು ಬೆಳೆಯೋ ಅಗತ್ಯ ಇರೋದಿಲ್ವಾ? ಹೇಗೆ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬಹುದು ಅಂತೀರಿ? ಓಕೆ ಸರ್, ಇದು ಒಳ್ಳೆ ಕ್ವಶನ್ ಸರ್. ಇದು ಗ್ರೇಡೇಬಲ್ ಸಿಲ್ಕ್ ಅಂದರೆ ಸರ್ ಈಗ ಕ್ವಾಲಿಟಿ ಸರ್, ಅದಕ್ಕೆ ಗುಣಲಕ್ಷಣ ಇರಬೇಕು. ಥ್ರೆಡ್ ಬರ್ತಾಯಿದೆ ಅಂದರೆ ಅದಕ್ಕೆ ನಾವು ಹೇಳ್ತೀವಿ ಅದಕ್ಕೆ ಟೆನಾಸಿಟಿ ಅಂತ ಇರುತ್ತೆ, ಅದು ಸ್ಟ್ರೆಂತ್ನೆಸ್ ಇರಬೇಕು ಅದಕ್ಕೆ, ಮತ್ತು ಅದಕ್ಕೆ ಒಂಥರ ಸ್ಟ್ರಾಂಗ್ನೆಸ್ ಇರಬೇಕು ಅದು. ಸೊ ಇದಕ್ಕೆಲ್ಲ ತುಂಬ ಪ್ಯಾರಾಮೀಟರ್ಸ್ ಬರ್ತವೆ ಸರ್. ಇದು ಪೋಸ್ಟ್ ಕಕೋನ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಪ್ಯಾರಾಮೀಟರ್ಸ್ ಅದರಲ್ಲಿ ಇರಬೇಕು. ಆಮೇಲೆ ಇವೆಲ್ಲ ಪ್ಯಾರಾಮೀಟರ್ ಕನ್ಸಿಡರ್ ಮಾಡಿಬಿಟ್ಟು ನಾವು ಕೊಡಲ್ಲ ಗ್ರೇಡಿಂಗ್. ಅದಕ್ಕೆ ನಮ್ಮದು CSTRI ಅಂತ ಮೈಸೂರಲ್ಲಿ ಒಂದು ಪೋಸ್ಟ್ ಕಕೂನ್ ಪ್ಯಾರಾಮೀಟರ್ ಒಂದು ಇದು ಯೂನಿಟ್ ಇದೆ ಸರ್ ನಮಗೆ. ಆ ಯೂನಿಟ್ ಇದ್ದರೆ ನಾವು ಕಕೂನ್ ಸ್ಯಾಂಪಲ್ ಕಳಿಸ್ತೀವಿ ಅದಕ್ಕೆ ಟೆಸ್ಟಿಂಗ್ ಮಾಡೋಕ್ಕೆ. ಅವರು ನಮಗೆ ರಿಪೋರ್ಟ್ ಕೊಡ್ತಾರೆ. ಸೊ ಆ ರಿಪೋರ್ಟ್ ಮೇಲೆ ಇದ್ರ ಮೇಲೆ ಅವ್ರು ಗ್ರೇಡ್ ಕೊಡ್ತಾರೆ. ಇದು 2A ಗ್ರೇಡಾ, 3A ಗ್ರೇಡಾ, 4A ಗ್ರೇಡಾ ಅಂತ ಆ್ಯಕ್ಚುಲಿ ಅದ್ರ ಮೇಲೆ ನಿರ್ಬಂಧಿತ ಇರುತ್ತೆ ಸರ್. ಇವು ತುಂಬ ಪ್ಯಾರಾಮೀಟರ್ ಇರ್ತವೆ ಅದರಲ್ಲಿ, 1 ಅಥವಾ 2 ಇಲ್ಲ. ಈವನ್ ನಾವು ಅನಾಲಿಸಿಸ್ ಮಾಡ್ತೀವಿ ಇಲ್ಲಿ ರೆಂಡಿಟಾ ಮತ್ತು ಫಿಲಮೆಂಟ್ ಲೆಂತು, ಓಕೆ, ಮತ್ತು ಡಿನಿಯರು, ಇವೆಲ್ಲ ಪ್ಯಾರಾಮೀಟರ್ ಆ್ಯಕ್ಚುಲಿ ಇನ್ವಾಲ್ವ್ ಆಗುತ್ತೆ ಸರ್ ಇದರಲ್ಲಿ. ಈ ಗ್ರೇಡ್ ಯಾವಾಗ ಬರುತ್ತೆ ಅಂದರೆ ನಿಮಗೆ ಅದು ಒರಿಜಿನಲ್ ಕ್ಯಾರೆಕ್ಟರ್ಸ್ ಇರಬೇಕು ಸರ್. ಅದರಲ್ಲಿ ಒರಿಜಿನಲ್ ಕ್ಯಾರೆಕ್ಟರ್ಸ್ ಒಂದು ರೇಸಿನಿಂದ ಬಂದಿರತಕ್ಕಂಥ ಕ್ಯಾರೆಕ್ಟರ್ ಅದು ನೆಕ್ಸ್ಟು ಜನ್ರೇಷನ್ಗೆ, ನೆಕ್ಸ್ಟ್ ಹೈಬ್ರಿಡ್ಗೆ ಆ್ಯಕ್ಚುಲಿ ಟ್ರಾನ್ಸ್ಫರ್ ಆದ್ರೆ ಮಾತ್ರ ಆ್ಯಕ್ಚುಲಿ ನಾವು ಗ್ರೇಡೇಬಲ್ ಸಿಲ್ಕ್ ಬರುತ್ತೆ ಸರ್. ಉತ್ತಮವಾದ ಗ್ರೇಡ್ ಅಂದರೆ ಯಾವುದು? ಈಗ ನಮ್ಮಲ್ಲಿ ಇಂಡಿಯಾದಲ್ಲಿ ಸರ್ 3A ಮತ್ತು 4A ಗ್ರೇಡ್ ಬರ್ತಾಯಿದೆ ಸರ್. ಈಗ ಅದು ಉತ್ತಮ ಸರ್. 4A ಗ್ರೇಡ್ ಬೆಸ್ಟು. 5 ಗ್ರೇಡು ಆ್ಯಕ್ಚುಲಿ ಚೈನಾದಲ್ಲಿ ತೆಗಿತಿದ್ದಾರೆ, ಅದು ಗ್ರೇಟ್ ಆ್ಯಕ್ಚುಲಿ. 5 ತೆಗಿತಾ ಇದ್ದಾರೆ. 5 ತೆಗಿತಾ ಇದ್ದಾರೆ ಸರ್ ಸದ್ಯ. ನಮ್ಮ ಹತ್ರ ಈಗ ರೈತರ ಹತ್ರ ಬರೋದು 3A ಗ್ರೇಡ್ ಬರ್ತಾ ಇದೆ ಸರ್. ಈಗ CSR ಬರ್ತಾ ಇದೆ ಸರ್. ಅದು ಆಯ್ತು, ಹೇಳಿ. ಗ್ರೇಡ್ ವಿಚಾರ ಮುಗಿತು. ಗ್ರೇಡ್ ಹೊಸ ತಳಿ ಬೆಳವಣಿಗೆ ಬಗ್ಗೆ ಮಾತಾಡಿ. ಹೊಸ ತಳಿ ಸರ್, ಅದಕ್ಕೆ ಈಗ ನಾವು ಈಗ ಈ PM ಆ್ಯಕ್ಚುಲಿ ನಾವು PM ಜೊತೆ ಕ್ರಾಸ್ ಮಾಡಿಬಿಟ್ಟು ಮತ್ತು CSR ಯೂಸ್ ಮಾಡಿದ್ದೀವಿ. ಆ CSR ನಾವು ಕೆಲವೊಂದು ಚೇಂಜಸ್ ಮಾಡ್ತೀವಿ ಸರ್. ನಾನು ಲಾಸ್ಟ್ ಟೈಮ್ ಈಗ ಆಲ್ರೆಡಿ ನಾನು ಪ್ರೋಗ್ರಾಮ್ ಎತ್ಕೊಂಡ್ಬಿಟ್ಟಿದ್ದೇನೆ. ಅದು ಆಲ್ಮೋಸ್ಟ್ ಒಂದು 6 ಮಂತ್ ಆಯ್ತು ಸರ್ ಅದರಲ್ಲಿ. ಸೊ ಅದು ಟೆಸ್ಟಿಂಗ್ ಕಳಿಸಿದ್ದೀನಿ, ಇನ್ನೂ ರಿಪೋರ್ಟ್ ಬಂದಿಲ್ಲ ಅದು. ನಾನು ಅಲ್ಲಿ ನಮ್ಮದು ಮೇನ್ ಫೋಕಸ್ ಏನಪ್ಪ ಅಂದರೆ ಈಲ್ಡ್ ಜೊತೆ, ಇಳುವರಿ ಜೊತೆಲೇ ನಮ್ಮದು ಕ್ವಾಲಿಟಿ ಸಿಲ್ಕ್ ಬರಬೇಕು ಅಂತ. ಅದು ಮೇನ್ ಇಂಪಾರ್ಟೆಂಟ್ ಸರ್. ಯಾಕಂದರೆ ರೈತರ ಮೈಂಡ್ ಸೆಟ್ ಏನಾಗಿದೆಪ್ಪ ಅಂದರೆ 70% ತೊಗೊಳತ್ತಾರ ಅಂದರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅವರು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಬೇಡ ಅಂತ ಆ್ಯಕ್ಚುಲಿ ಹೇಳಿದ್ರೆ ಮ್ಯಾಕ್ಸಿಮಮ್ ಕೇಳಲ್ಲ ಸರ್ ಅವರು. ಸೊ ಅವ್ರಿಗೆ ತಕ್ಕಂಗೆ, ಅವ್ರ ಮೈಂಡ್ ಸೆಟ್ ತಕ್ಕಂಗೆ ನಾವು ಆ್ಯಕ್ಚುಲಿ ಹೈಬ್ರಿಡ್ ಮಾಡ್ಕೊಳ್ಬೇಕು ಸರ್. ಅವ್ರಿಗೆ ನಮ್ಗೆ ಬೇಕಾಗಿರೋದು ಅಲ್ಲಿ ಕಾಂಪ್ರಮೈಸ್ ಆಗ್ತಾ ಇರೋದು ಕ್ವಾಲಿಟಿ ಆಫ್ ಸಿಲ್ಕ್ ಸರ್. ಗ್ರೇಡೇಬಲ್ ಸಿಲ್ಕ್ ಮಾತ್ರ ಬೇಕು ನಮಗೆ. ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಈಗ ಹೊಸದು ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಟ್ರಯಲ್ ನಡೀತದೆ, CB ಅಂತ ಹೇಳಿದಿಲ್ಲ ಸರ್, ME1 into asset. ಇದು 2A 3A ಗ್ರೇಡ್ ಬರ್ತಾಯಿದೆ ಅದರಲ್ಲಿ. ನಾವು ಟೆಸ್ಟ್ ಮಾಡಿದ್ದೀವಿ ಅದಕ್ಕೆ. ಆಮೇಲೆ ಅದು ಈಗ ಆಥರೈಜೇಷನ್ ಒಂದು ಲೈನಪ್ಪಲ್ಲಿದೆ, ಮೋಸ್ಟ್ಲಿ ಅದು ಆಥರೈಸ್ ಆಗುತ್ತೆ. ಅದು ಅಲ್ಲದೆ ಆ್ಯಕ್ಚುಲಿ ಈಗ ನಾವು ಆಲ್ಟರ್ನೇಟ್ ಅದು ಐಡೆಂಟಿಫಿಕೇಷನ್ ಆಫ್ ಬೈವಲ್ಟಿನ್ ಫಾರ್ ರೀಪ್ಲೇಸಿಂಗ್ CSR2 ಸರ್. ಈಗ ಅದು PM ಕ್ರಾಸ್ ಬಿಟ್ಟು CSR ಡಿಫ್ರೆಂಟ್ ಆ್ಯಕ್ಚುಲಿ ನಾವು ಸೀರೀಸ್ ಕೊಡ್ತಾಯಿದ್ದೀವಿ. ಅದು ಅಲ್ಲದೆ ಬೇರೆ ರೇಸಸ್ ಎಲ್ಲ ಇದ್ದಾವೆ ನಮ್ಮ ಹತ್ರ. ಈಗ ನಾವು ಬಲ್ಗೇರಿಯನಿಂದ ಕೆಲವೊಂದು ರೇಸಸ್ ತಂದಿದ್ದೀವಿ ಸರ್. ಅದು ಆ ಬಲ್ಗೇರಿಯನ್ ಪೇರೆಂಟ್ಸ್ ಆ್ಯಕ್ಚುಲಿ ಜೊತೆಲಿ PM ನಮ್ಮ ಲೋಕಲ್ ವೆರೈಟಿ ಜೊತೆಲಿ ಆ್ಯಕ್ಚುಲಿ ರೇಸ್ ಜೊತೆ ಕ್ರಾಸ್ ಮಾಡಿ ನೋಡ್ತಾ ಇದ್ದೀವಿ. ಅಲ್ಲೂ ಚೆನ್ನಾಗಿ ಬರ್ತಾಯಿದೆ ರಿಸಲ್ಟ್ ನಮಗೆ. ಇನ್ನೊಂದು 2 ಡಬಲ್ ಹೈಬ್ರಿಡ್ ಲೈನಪ್ ಅದೇವೆ ಸರ್ ನಮ್ಮ ಹತ್ರ. ಈಗ ಅದು TT21 TT56 ಅಂತ. TT ಅಂದರೆ ಥರ್ಮೋ ಟಾಲರೆಂಟ್ ಹೈಬ್ರಿಡ್ ಸರ್. ಅದು ಡಬಲ್ ಹೈಬ್ರಿಡ್. ಅದು ನಮ್ಮ ನಾರ್ತ್ ಸೈಡಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ, ನಾರ್ತ್ ಕರ್ನಾಟಕದಲ್ಲಿ. ಸೊ ಅದ್ರದ್ದೇನೆ TT21 ಅಂದರೆ ಅದು ಓಲ್ ಪೇರೆಂಟ್ ಇರುತ್ತೆ ಸರ್. ಫಸ್ಟ್ ಪೇರೆಂಟ್ ಯಾವಾಗಲೂ ಆ್ಯಕ್ಚುಲಿ ಕ್ರಾಸ್ ಮಾಡೋದು ಓಲಲ್ಲಿ ನಾವು ಆ್ಯಕ್ಚುಲಿ ಆ ಒಂದು 2 ಪೇರೆಂಟ್ ತೊಗೊಂಡಿದ್ದೀವಿ. ಮತ್ತು ಬಲ್ಗೇರಿಯನ್ ಫಸ್ಟ್ ಒಂದು 2 ಪೇರೆಂಟ್ಸ್ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಈ ಥರ ಅಂದರೆ ಆಲ್ರೆಡಿ ಐಡೆಂಟಿಫೈಡ್ ಇನ್ ಡಬಲ್ ಹೈಬ್ರಿಡ್ ಇರತಕ್ಕಂತಹ ಪೇರೆಂಟ್ಸನ್ನು ಕ್ರಾಸ್ ಮಾಡಿಬಿಟ್ಟು ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ ಸರ್. ತುಂಬ ಇದಾವೆ ಅದು. ಸೊ ಅದರಲ್ಲಿ ನಮ್ಮದು ಕ್ಲಿಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಸರ್. ಸೊ ಅವಾಗ ಅದರಲ್ಲಿ ಏನಾದರೂ ಕ್ಲಿಕ್ ಆದಂದರೆ ನಾವು ಡೈರೆಕ್ಟಾಗಿ ರೈತರಿಗೆ ಏನು ಕೇಳ್ತಾ ಇದ್ದಾರೆ ಅದು, ಸೊ ಅದು ಫುಲ್ಫಿಲ್ ಮಾಡ್ಬೋದು ಸರ್. ಆವಾಗ ನಮಗೆ ರೈತರಿಗೆ ನೀವು CSRಗೆ ಹೋಗಿ ಅದಕ್ಕೆ ಕ್ವಾಲಿಟಿ ಸಿಲ್ಕ್ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಇಲ್ಲೇ ಇಳುವರಿ ಬಂತು ಅಂದರೆ ರೈತರು ಅಲ್ಲಿ ಹೋಗೋದು ಅವಶ್ಯಕತೆ ಇರಲ್ಲ ಸರ್. ಸೊ ಅದು ಯಾಕಂದರೆ ರೈತರಿಗೂ ಅಲ್ಲಿ ಪ್ರಾಬ್ಲಮ್ ರೈತರಿಗೆ ಏನಾಗ್ತದೆ ಅಂದರೆ CSR ಬೆಳೆದ್ರಿಂದ ನಮಗೆ ಜಾಸ್ತಿ ಡಿಸೀಸ್ ಪ್ರಾಬ್ಲಮ್ ಆಗ್ತದೆ. ನಾವು ಹೈಜಿನಿಕ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಕೆಲವು ರೈತರ ಹತ್ರ ಪರ್ಟಿಕ್ಯುಲರಾಗಿ ಸಿಲ್ಕೋಮ್ ರೇರಿಂಗ್ ಹೌಸೇ ಇಲ್ಲ ಸರ್, ಮನೆಯೇ ಇಲ್ಲ ಆ್ಯಕ್ಚುಲಿ. ಮನೆ ಆ್ಯಕ್ಚುಲಿ ಅವ್ರು ಇರೋ ಮನೆ ಒಂದಿರುತ್ತೆ, ಒಂದು ಇನ್ನೂ ಪಕ್ಕದಲ್ಲೇ ಒಂದು ರೂಮ್ ಇರುತ್ತೆ. ಆ ರೂಮಲ್ಲಿ ಆ್ಯಕ್ಚುಲಿ ಅವರು ಪಾಲನೆ ಪೋಷಣೆ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳೋದು, ನೀವು ರೈತರ ಏನು ಹೊಲ ಏನಿರುತ್ತೆ ನಿಮ್ಮದು ಮಲ್ಬರಿ ಗಾರ್ಡನ್ಸ್ ಏನಿರುತ್ತೆ, ಗಾರ್ಡನ್ಸ್ ಪಕ್ಕದಲ್ಲೇ ನೀವು ಒಂದು ಸಿಲ್ಕೋಮ್ ರೇರಿಂಗ್ ಹೌಸ್ ಕಟ್ಕೊಂಡ್ರೆ ಬೆಸ್ಟ್, ಉತ್ತಮ ಅಂತ ಈ ಥರ ಒಂದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸರ್ ರೈತರಿಗೆ. ಅದು ಬೆಸ್ಟು.
ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ, ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಇದಲ್ಲದೆ ಇನ್ನೂ ಯಾವುದಾದ್ರೂ ತಳಿಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳು ನಡೀತಾ ಇದೆಯಾ ಡಾಕ್ಟರ್ ಶಿವಕುಮಾರ್ ಅವರೇ? ಸರ್, ಈಗ ಇನ್ನೂ ತುಂಬ ನಮಗೆ ಪ್ಲ್ಯಾನ್ ಇದ್ದಾವೆ. ಇವೆರಡು ನಾನು ಹೇಳಿದೆ. ಈಗ ಐಡೆಂಟಿಫಿಕೇಷನ್ ಆಫ್ ಮೇಲ್ ಪೇರೆಂಟ್ಸ್ ಫಾರ್ ಪ್ಯೂರ್ ಮೈಸೂರು ಅಂತೇನು ಹೇಳಿದೆಲ್ಲ ಸರ್ ನಾನು. ಸೊ ಇದು ಒಂದು. ಸೊ ಇನ್ನೊಂದು ನಾನು ME1 into SA2 ಅದು ಒಂದಿದೆ. ಅದನ್ನು ಆ್ಯಕ್ಚುಲಿ ಮೋಸ್ಟ್ ಪ್ರಾಬಬ್ಲಿ 1 ವರ್ಷದಲ್ಲಿ ರೈತರ ಹತ್ರ ಬರುತ್ತೆ ಅದು. ಸೊ ಅದಲ್ಲದೆ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್ ನಾವೀಗ. ಸೊ ಈಗ 3-way ಕ್ರಾಸ್ ಅಂತ ಹೇಳ್ತೀವಿ. ಆಲ್ರೆಡಿ ಕೆಲವೊಂದು ಪ್ರಯತ್ನ ಆಗಿದೆ. ಈಗ ನಮ್ಮ ಹೊಸ ತಳಿಯಲ್ಲಿ ಬಂದಿರತಕ್ಕಂಥ ಬಲ್ಗೇರಿಯನ್ ಪೇರೆಂಟ್ಸು ಮತ್ತು ಬೇರೆ ಚೈನಾದಲ್ಲಿ ಸ್ವಲ್ಪ ತಂದಿದ್ದೀವಿ ನಾವು ಪೇರೆಂಟ್ಸಿಗೆ. ಅದ್ರ ಜೊತೆ ಎಲ್ಲ ಕ್ರಾಸ್ ಮಾಡಿ ನೋಡೋ ಪ್ಲ್ಯಾನ್ ಆಗ್ತಾಯಿದೆ ಸರ್ ಈಗ ಸದ್ಯ. ಸೊ ಮುಂದಿನ ದಿನದಲ್ಲಿ ಚೆನ್ನಾಗಿ ಬರೋ ಒಂದು ಎಲ್ಲ ಲಕ್ಷಣ ಕಾಣ್ತಾ ಇದೆ ಸರ್ ನನಗೆ. ಈಗ ರೇಷ್ಮೆ ತಳಿ ಮತ್ತು ಹಿಪ್ಪನೇರಳೆ ತಳಿ ಇದಕ್ಕೆಲ್ಲ ನೇರವಾಗಿ ಸಂಬಂಧ ಏನಾದ್ರು ಇದೆಯಾ? ತುಂಬ ಇದೆ ಸರ್. ಇದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಯಾಕಂದರೆ ರೈತರಿಗೆ ಇದು ಗೊತ್ತಿರಲ್ಲ ಸರ್, ಮ್ಯಾಕ್ಸಿಮಮ್ ರೈತರಿಗೆ. ಯಾಕಪ್ಪ ಅಂದರೆ ನೀವು ಒಂದು ಒಳ್ಳೆ ಇಳುವರಿ ಬರಬೇಕಾದ್ರೆ ನಿಮಗೆ 37-40% ಆ್ಯಕ್ಚುಲಿ ನಮ್ಮದು ಲೀಫ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ನಾವು ಬೆಳಿರ್ತಕ್ಕಂಥ ಹಿಪ್ಪನೇರಳೆ ಅಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ರೈತರು ಆ್ಯಕ್ಚುಲಿ. ಫ್ರೀಕ್ವೆಂಟಾಗಿ ರೈತರು ಅವರು ತೋಟಕ್ಕೆ ಹೋಗ್ಬಿಟ್ಟು ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನೇನು ಆಗ್ತದೆ, ಏನಾದರೂ ಕೀಟಗಳ ಬಾಧೆ ಆಗಿದೆಯಾ, ರೋಗಗಳ ಬಾಧೆ ಆಗ್ತದೆಯಾ, ಅದಕ್ಕೆ ಏನು ಪ್ರಾಬ್ಲಮ್ ಆಗಿದ್ರೆ ಈ ಥರ ಸೊಲ್ಯೂಷನ್ ನಾವು ಮ್ಯಾಕ್ಸಿಮಮ್ ಈಗ ಇತ್ತೀಚೆಗೆ ಏನಾಗ್ತದೆ ಸರ್ ಅಂದರೆ ಕೆಲವೊಂದು ಕೆಮಿಕಲ್ಸ್ ಇದ್ದಾವೆ. ನೂವನ್ ಅಂತ ಕೆಮಿಕಲ್ ಬರುತ್ತೆ ಸರ್ ಒಂದು. ಇತ್ತೀಚೆಗೆ ಫೀಲ್ಡಲ್ಲಿ ಎಂಥ ರೈತರು ಅಂದರೆ ಈಗ ಅದು ಲೇಬಲ್ಲೇ ಇಲ್ಲ, ಅದು ಅದು ನೂವನ್ ಅಂತ ಹೇಳ್ತಾ ಇದ್ದಾರೆ, ತೊಗೊಂಡು ಆ್ಯಕ್ಚುಲಿ ಸ್ಪ್ರೇ ಮಾಡ್ತಾಯಿದ್ದಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ ಸರ್, ಈಗ ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಅಂತ ಬರ್ತದೆ ಸರ್. ಅಂದರೆ ನೀವು 5th ಸ್ಟಾರಲ್ಲಿ 6ನೇ ದಿವಸಕ್ಕೆ ಗೂಡು ಕಟ್ಟಬೇಕು. ಆ ಗೂಡೇ ಕಟ್ತಾಯಿಲ್ಲ. 6 ದಿವಸ ಆದ್ರೂ 10 ದಿವಸ ಆದರೂ 14 ದಿವಸ ಆದ್ರೂ ಆ್ಯಕ್ಚುಲಿ ಗೂಡೆ ಕಟ್ತಾಯಿಲ್ಲ. ಅವಾಗೇನಾಗ್ತದಪ್ಪ ರೈತರಿಗೆ ಇದು ಏನಪ್ಪ ಹಿಂಗೆ ಸಮಸ್ಯೆ ಬರ್ತದೆ ಅಂದರೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಸರ್. ಇನ್ನೊಂದು ಭೂಮಿಯ ಫಲವತ್ತತೆ ಸರ್ ಡಿಕ್ರೀಸ್ ಆಗ್ತದೆ ಸರ್ ರೈತರಿಗೆ. ಅದು ಒಂದು. ಅದರಲ್ಲಿ ಏನು ಕೊರತೆ ಇದೆ ಅಂದರೆ ರೈತ ಟೆಸ್ಟ್ ಮಾಡ್ಕೋತಲ್ಲ ಸರ್. ನಾನು ಸಾಯಿಲ್ ಸ್ಯಾಂಪಲ್ಲು ನಾನು ಸುಮಾರು ರೈತರಿಗೆ ಹೇಳ್ತೀನಿ, ಫ್ರೀಯಾಗಿ ಮಾಡಿಕೊಡ್ತೀವಿ ಸರ್. CSR&D ಮೈಸೂರಲ್ಲಿ ನಾವು ನಮ್ಮ ಕ್ಲಸ್ಟರ್ ಏರಿಯಾ ಅಂತ ಇರ್ತವೆ. ಕ್ಲಸ್ಟರ್ ಇರತಕ್ಕಂಥ ಎಲ್ಲ ರೈತರಿಗೆ ಫ್ರೀ ಆಫ್ ಕಾಸ್ಟ್. ರೈತರು ಆ್ಯಕ್ಚುಲಿ ಟೆಸ್ಟೇ ಮಾಡಿಸಲ್ಲ ಸರ್ ಮ್ಯಾಕ್ಸಿಮಮ್. ಅದು ಫಸ್ಟಿಗೆ ನಾವು ನೋಡಿ ಸರ್, ಯಾವುದೇ ಒಂದು ನಮಗೆ ರೋಗ ರುಜಿನ ಬಂದ ತಕ್ಷಣ ಡಾಕ್ಟ್ರ್ ಏನಕ್ಕೆ ಸಜೆಸ್ಟ್ ಮಾಡ್ತಾರೆ ನಮಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂದರೆ ಬ್ಲಡ್ಡಲ್ಲಿ ಏನಾದರೂ ನಮ್ಮ ಶರೀರದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಕಂಡುಹಿಡಿಯೋಕ್ಕೆ ಆ್ಯಕ್ಚುಲಿ ಮಾಡ್ತಾರೆ. ನೀವು ಎಲ್ಲಿವರೆಗೂ ನೀವು ಸಾಯಿಲ್ ಟೆಸ್ಟಿಂಗ್ ಮಾಡಿಸಲ್ವೋ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಏನು ಕೊರತೆ ಇದೆ ನಿಮ್ಮ ಸಾಯಿಲಲ್ಲಿ, ಯಾಕೆ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತಾಯಿಲ್ಲ ಅಂತ. ಅಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಆಗೋದು. ಟೆಕ್ನಿಕಲ್ ಗೈಡೆನ್ಸ್ ಸರ್, ರೈತರು ಕಂಟಿನ್ಯೂಸ್ ಆಗಲಿ ವಿಜ್ಞಾನಿ ಜೊತೆ ಆಗಲಿ ಸಂಬಂಧಪಟ್ಟ ರೇಷ್ಮೆ ಇಲಾಖೆಯ ಅಧಿಕಾರಿ ಜೊತೆಲಿ ಸಂಪರ್ಕದಲ್ಲಿರ್ಬೇಕು ಸರ್. ಸಂಪರ್ಕದಲ್ಲಿ ಇದ್ದರೆ ಮಾತ್ರ ಆ್ಯಕ್ಚುಲಿ ಅವರು ಒಂದು ಟೆಕ್ನಿಕಲು ಹೊಸ ಏನಾದರೂ ತಳಿ ಬಂತ, ಹೊಸದೇನೋ ಪ್ರಾಡಕ್ಟ್ ಬಂತ, ಅವಾಗ ಗೊತ್ತಾಗುತ್ತೆ ರೈತರಿಗೆ. ಸೊ ಗೊತ್ತಾದ ಆಟೋಮೆಟಿಕಲಿ ಆ್ಯಕ್ಚುಲಿ ಅವ್ರು ಅಳವಡಿಸ್ಕೊತಾರೆ ಸರ್. ಈ ಥರ ಲೀಫ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸರ್ ಅದು. ಇನ್ನೊಂದು, ಯಾವ ರೋಗ ಬಂದರೆ ಯಾವ ಮದ್ದು ಹೊಡಿಬೇಕು ನಾವು ಅದಕ್ಕೆ. ಮ್ಯಾಕ್ಸಿಮಮ್ ಇನ್ಸೆಕ್ಟಿಸೈಡ್ ನಾವು ಹೇಳಿದೆ ಸರ್, ಈ ಇನ್ಸೆಕ್ಟಿಸೈಡ್ ಯೂಸೇ ಮಾಡಬೇಡ ಅಂತ ಹೇಳಿದೆ ರೈತರಿಗೆ ನಾವು. ನಿಮಗೆ ಕೊಟ್ಟಿಗೆ ಗೊಬ್ಬರ ಇಂಪಾರ್ಟೆಂಟ್ ಸರ್ ರೈತರು ಹಾಕೋದು. ಮ್ಯಾಕ್ಸಿಮಮ್ ಕೊಟ್ಟಿಗೆ ಗೊಬ್ಬರ ಎಷ್ಟು ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕಬೇಕು. ಮತ್ತು ಇನ್ನೊಂದು ಡಯಾಂಚ ಅಂತ ಒಂದು ಇದು ಬರ್ತದೆ ಸರ್ ಪ್ಲಾಂಟ್. ಆ್ಯಕ್ಚುಲಿ ಡಯಾಂಚ ಬೆಳಿಬೇಕು, ಅದನ್ನು ಆ್ಯಕ್ಚುಲಿ ಜಾಸ್ತಿ ಜನ ಬೆಳೆಯಲ್ಲ. ಇನ್ನೊಂದು, ಈಗ ಏನೇ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇ ಮಾಡೋ ಬದಲು ನಮ್ದು ನೀಮ್ ಆಯಿಲ್ ಸಿಗುತ್ತೆ ಸರ್. ನಮ್ಗೆ ನೀಮ್ ಆಯಿಲ್ ಅದು ಬೇವಿನ ಎಣ್ಣೆ ಆ್ಯಕ್ಚುಲಿ ಅದು ಪ್ಲಾಂಟ್ ಎಕ್ಸ್ಟ್ರಾಕ್ಟೆಡ್. ಅದ್ರ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ.
ಮತ್ತು ಇನ್ನು ವೆಟೇಬಲ್ ಸಲ್ಫರ್ ಅಂತ ಬರುತ್ತೆ ಸರ್. ಈ ಒಂದು ಆ್ಯಕ್ಚುಲಿ ಅದೇ ಆರ್ಗ್ಯಾನಿಕ್ ಲೆವೆಲ್ ಇರತಕ್ಕಂಥ ನಾವು ಮದ್ದುಗಳು ಆ್ಯಕ್ಚುಲಿ ನಾವು ಹಾಕೊಂಬಿಟ್ರೆ ಆ್ಯಕ್ಚುಲಿ ಅವಾಗ ಏನಾಗುತ್ತೆ, ಈ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು ನಾವು, ಮತ್ತು ಈ ಥರ ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಅಂತ ಹೇಳಿದಲ್ಲ ಸರ್, ಸೊ ಅದನ್ನು ಆ್ಯಕ್ಚುಲಿ ನಾವು ತಡೆಗಟ್ಬೋದು ಸರ್. ಈ ಒಂದು ಅಂದರೆ ಈಗ ನೀವು ಸಾಕಷ್ಟು ಹೊಸ ತಳಿ ರೇಷ್ಮೆಯಲ್ಲಿ ಮಾಡೋ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ, ಹಾಗೆ ಹಿಪ್ನೇರಳೆನಲ್ಲೂ ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ ಅಲ್ವಾ? ಆಗ್ತದೆ ಸರ್. ಈಗ ಆ ತಳಿ ಏನೀಗ ಹೊಸ ತಳಿಗಳು ಏನು ಬರ್ತಾ ಇದೆ ಹಿಪ್ನೇರಳೆನಲ್ಲಿ, ಅವಕ್ಕೆ ಮತ್ತು ಹೊಸ ತಳಿಗಳಿಗೆ ಕಂಪ್ಯಾಟಬಿಲಿಟಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ, ಅಥವಾ ಯಾವುದಾದ್ರೂ ನಡೆಯುತ್ತೆ ಹೇಗೆ? ಇಲ್ಲ ಸರ್, ಈಗ ಮ್ಯಾಕ್ಸಿಮಮ್ಮು 95 to 98% ರೈತರು V1 ವೆರೈಟಿ ಅಂತ ಬರುತ್ತೆ ಸರ್. ಅಲ್ಲ, ಈಗ ನಿಮ್ಮಲ್ಲಿ G2 ಇದೆ, ಅದೇ ಸರ್, ಅದೇ ಹೇಳ್ತೀನಿ ಸರ್, ಅದಕ್ಕೆ ಬರ್ತೀನಿ ನಾನು. ಈಗ ರೈತರು G4 ಇನ್ನೂ ಅಕ್ಸೆಪ್ಟೆನ್ಸ್ ಮಾಡ್ಕೋತಿಲ್ಲ ಸರ್, ಮಾಡ್ಕೋತಿದ್ದಾರೆ, ಸ್ವಲ್ಪ ಆಗ್ತಾಯಿದೆ ಆ್ಯಕ್ಚುಲಿ, 100% ಆಗಿಲ್ಲ. ಈಗ 98ನಿಂದ ಆ್ಯಕ್ಚುಲಿ ಬರಬೇಕಾದ್ರೆ ಈಗ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ರೈತರು ಅರ್ಥ ಮಾಡ್ಕೋ ಫಸ್ಟ್. ಆ್ಯಕ್ಚುಲಿ ಕೆಲವರು ರೈತರು ಹಾಕಿದ್ರು ಆ್ಯಕ್ಚುಲಿ ಈ ಇಳುವರಿ ಇಲ್ಲೇನು ಬರ್ತಾಯಿದೆ, ಅಲ್ಲಿ ಬರ್ತಾಯಿದೆ ಅಥವಾ ಇಲ್ಲ. ಇನ್ನೊಂದು ಸಾರಿ G4ಅಲ್ಲಿ ಒಂದು ಇಂಪಾರ್ಟೆಂಟ್ಸು ಪ್ಯಾರಾಮೀಟರ್ಸ್ ಏನಪ್ಪ ಅಂದರೆ, ನಮಗೆ ಬೇರು ಕೊಳೆ ರೋಗ ಅಂತ ಬರುತ್ತೆ ಸರ್ ಹಿಪ್ಪನೇರಳೆಗೆ. ಸುಮಾರು ರೈತರಿಗೆ ಮಳವಳ್ಳಿ, ಮದ್ದೂರು ಮತ್ತು ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೀನಿ, ಸುಮಾರು ರೈತರಿಗೆ ಅಲ್ಲಿ ಬಂದಿದ್ದೀವಿ. ಸೊ ಅದಕ್ಕೆ ನಾವು ಏನೇನು ಮೆಡಿಸಿನ್ ಕೊಡಬೇಕು, ಯಾವ್ಯಾವ ಕೆಮಿಕಲ್ಸ್ ಅಥವಾ ಬೇರೆ ಏನಾದರೂ ಆ್ಯಕ್ಚುಲಿ ಆಲ್ಟರ್ನೇಟಿವ್ ಅದಕ್ಕೆ ತಡೆಗಟ್ಟತಕ್ಕಂಥ ಶಕ್ತಿಗಳು ಏನೇನು ಬರುತ್ತೆ, ಮಣ್ಣಿಗೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡೋದೆಲ್ಲ ಹೇಳ್ಕೊಡ್ತಾಯಿದ್ದೀವಿ ರೈತರಿಗೆ. G4ಅಲ್ಲಿ ಅದು ಒಂದು ಉತ್ತಮ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅದರಲ್ಲಿ. ಅದಕ್ಕೆ ಬೇರೆ ಕೊಳೆ ರೋಗ ಆ್ಯಕ್ಚುಲಿ ನೀವು ಹಾಕ್ಬಿಟ್ರೆ ತಡೆಗಳುತ್ತೆ ಸರ್, ಅದು ರೆಸಿಸ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ, ಇನ್ಫೆಕ್ಷನ್ ಈಸಿಯಾಗಿ ಆಗಲ್ಲ ಅದಕ್ಕೆ G4ಗೆ. ಅದೊಂದು ಒಳ್ಳೆಯ ಕ್ಯಾರೆಕ್ಟರ್ ಇದೆ ಸರ್ ಅದರಲ್ಲಿ. ಸೊ ಅದಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ರೈತರಿಗೆ ಬೇರೆ ಕೊಳೆ ರೋಗ ಅವ್ರ ತೋಟದಲ್ಲಿದೆ, ಅವರು ಆ್ಯಕ್ಚುಲಿ ಇನ್ಸ್ಟೆಡ್ ಆಫ್ V1 ವೆರೈಟಿ G4 ಹಾಕಿದ್ರೆ ಉತ್ತಮ ಸರ್, ಅದು ಬೆಸ್ಟ್ ಅದೊಂದು. ಮತ್ತು ಇನ್ನೊಂದು G2 ಅಂತ ಬರ್ತದೆ, ಇದು G4 ಲೇಟ್ ಇನ್ಸ್ಟಾರಿಗೆ ಸರ್. ಈಗ ರೈತರಿಗೆ 3rd 4th ಇನ್ಸ್ಟಾರ್ ಅಂತ ಹೋಗ್ತಾರಲ್ಲ, ಸೊ ಅದು G4 ಹಾಕೋಬೋದು. ಈಗ ಚಾಗಿ ರೇರಿಂಗ್ ಸೆಂಟರ್ಸಲ್ಲಿ G2 ಅಂತ ಬರುತ್ತೆ ಸರ್ ಒಂದು. ಈಗ S36 ಅಂತ ಹಳೆದಿತ್ತು, ಅದು ಜಾಸ್ತಿ ಎಲ್ಲೂ ಬರ್ತಿದ್ದಿಲ್ಲ. ಈಗ S36 ಹೋಗ್ಬಿಟ್ಟು G2 ಮಾಡಿದ್ದೀವಿ. ಈಗ G2 ಚೆನ್ನಾಗಿ ಬರ್ತದೆ, ಚಾಕಿ ರೇರಿಂಗ್ ರೆಫರ್ ಮಾಡೋದು ಸರ್. ಅಂದರೆ ಎಲ್ಲೆಲ್ಲಿ ಚಾಕಿ ಬೆಳೆದಿದ್ದಾರೋ ಅಲ್ಲಿ G2 ಬೆಳೆದ ಹುಳುಗಳನ್ನು ಸಾಕುವಂಥವ್ರು G4 ಹೋಗ್ಬೋದು. ಎಲ್ಲಿ ಬೇರು ಕೊಳೆ ರೋಗ ಹೆಚ್ಚಿನ ಸಂದರ್ಭದಲ್ಲಿ ಕಾಣ್ತಾ ಇದೆ ಅಂತ ಕಡೆ, ಉಳಿದ ಕಡೆ ವಿಕ್ಟ್ರಿ 1 ಇದ್ದೇ ಇದೆ. ವಿಕ್ಟ್ರಿ 1 ಬೆಸ್ಟ್ ಸರ್, ಅದನ್ನು ಚೆನ್ನಾಗಿದೆ, ತುಂಬ ಚೆನ್ನಾಗಿ V1 ಅಲ್ವೇ? ಹೌದು ಸರ್. ಈಗ ನೀವು ರೇಷ್ಮೆ ತಳಿಯ ಬಗ್ಗೆ ಸಂಶೋಧನೆ ಮಾಡುವ ಸಂದರ್ಭದಲ್ಲಿ ಈ ಪೇರೆಂಟಲ್ ಲೈನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋತೀರ, ಎಲ್ಲೆಲ್ಲಿಂದ ತರ್ತೀರ ಅದನ್ನ? ನಾನು ಹೇಳಿದಿಲ್ಲ ಸರ್, ನ್ಯಾಷನಲ್ ಜರ್ನ್ಪ್ಲಾಸಮ್ ಇದೆ ನಮ್ಮದು, ಜರ್ನ್ಪ್ಲಾಸಮ್ ರಿಸೋರ್ಸ್ ಸೆಂಟರ್ಸ್ ಅಂತ ಹೊಸೂರಲ್ಲಿದೆ ಸರ್, ತಮಿಳ್ನಾಡಲ್ಲಿ. ಸೊ ಅಲ್ಲಿ ನಮ್ಮದು ಪೇರೆಂಟ್ಸ್ ಅಂದರೆ ಕೆಲವೊಂದು ರೇಸಸ್ ಇರ್ತವೆ, ಅದು ಡಿಸೀಸ್ ರೆಸಿಸ್ಟೆಂಟ್ ಇರ್ತದೆ, ಕೆಲವೊಂದು ಟೆಂಪ್ರೇಚರ್ ರೆಸಿಸ್ಟೆಂಟ್ ಇರ್ತವೆ, ಕೆಲವೊಂದು ಪ್ರೊಡಕ್ಟಿವ್ ಇರ್ತವೆ. ಸೊ ಇದಕ್ಕೆ ನಮ್ಗೆ ಯಾವ ಕ್ಯಾರೆಕ್ಟರ್ ನೀವು ಇಂಪ್ರೂವ್ಮೆಂಟ್ ಮಾಡಬೇಕು ನೀವು ಹೈಬ್ರಿಡ್ಸಲ್ಲಿ, ಸೊ ಆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಪೇರೆಂಟ್ಸು ಅಪ್ಡೇಟ್ ಮಾಡ್ಕೋತೀವಿ ಸರ್ ನಾವು. ಹೊಸೂರಿಂದ ಅಪ್ಡೇಟ್ ಕೆಲವೊಂದು ನಾವೀಗ 32 ರೇಸಸ್ ನಮ್ಮ ಹತ್ರನೇ ಮೇಂಟೈನ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ನಮ್ಗೆ ಏನು ಬೇಕಾಗಿರತಕ್ಕಂಥ ಕ್ಯಾರೆಕ್ಟ್ರು ಇಂಪಾರ್ಟೆಂಟ್ ಇದೆಯೋ ಅದು ಇಲ್ಲಿಂದ ನಾವು ತಗೋತೀವಿ. ಬೇರೆ ದೇಶದಿಂದಲೂ ತರಿಸ್ತಾ ಇದ್ದೀರಾ? ಈಗ ಮಲ್ಟಿವಲ್ಟಿನ್ ಈಗ ಸದಾ ತರಿಸ್ತಾ ಇಲ್ಲ ಸರ್, ಯಾಕಂದರೆ ಬೇಡಿಕೆ ಕಡಿಮೆ ಆಗಿದ್ದಾಗ ನಾವು ಹೇಳಿದೆ ಸರ್ ಕ್ವಾಲಿಟಿ ಪ್ಯಾರಾಮೀಟರ್. ಬೇರೆ ದೇಶದಲ್ಲಿ ನೋಡಿ ಮಲ್ಟಿವಲ್ಟಿನ್ ಮ್ಯಾಕ್ಸಿಮಮ್ ನಮ್ಮ ದೇಶದಲ್ಲೇ ಮಾಡ್ತಾರೆ ಸರ್. ನೀವು ನೋಡಿ ಸರ್, ನಮ್ಮ ದೇಶದಲ್ಲಿ ಇಂಪಾರ್ಟೆನ್ಸ್ ಇನ್ನೊಂದು ಏನದಪ್ಪ ಅಂದರೆ ಖೂಬ್ಸೂರತ್ ಅಂತ ಹೇಳ್ತಾರೆ ನಾವು ಹಿಂದಿದಲ್ಲಿ. ಅದು ಏನಪ್ಪ ಏನಂದರೆ 4 ನಮ್ಮದು ಮಲ್ಟಿವಲ್ಟಿನ್ ಆಗಲಿ, ಬೈವಲ್ಟಿನ್ ಆಗಲಿ, ಮತ್ತು ಇನ್ನೊಂದು ವೈಲ್ಡ್ ಸಿಲ್ಕೋಮ್ಸ್ ಅಂತ ಹೇಳ್ತೀವಿ ಸರ್, ಎರೆಮೂಗ ಟಸಾರು. ಇವೆಲ್ಲ ತಳಿಗಳು ನಮ್ಮ ದೇಶದಲ್ಲಿ ಒಂದೇ ದೇಶದಲ್ಲಿ ಆ್ಯಕ್ಚುಲಿ ಬೆಳೆಯೋದು ಸರ್, ಬೇರೆ ದೇಶದಲ್ಲಿ ಬೆಳೆಯಲ್ಲ. ಬೇರೆ ದೇಶದಲ್ಲಿ ಬರೀ ಬೈವಲ್ಟಿನ್ ಮಾತ್ರ ಆ್ಯಕ್ಚುಲಿ ತೆಗ್ತಾರೆ ಸರ್. ಈ ಎರೆಮೂಗ ಟಸಾರ್ ಏನಿದೆಯಲ್ಲ, ಆ ತಳಿಯ ಗುಣಲಕ್ಷಣಗಳನ್ನು ಏನಾದ್ರು ಬಳಕೆ ಮಾಡೋ ಆಲೋಚನೆ ಇದೆಯಾ ತಮಗೆ ಈಗ? ಇಲ್ಲ ಸರ್, ಅದಕ್ಕೆ ನೋಡಿ ಸರ್, ಈಗ ಸಿಲ್ಕ್ ವರ್ಮ್ಸ್ ಏನಿದೆ ಸರ್ ನಮ್ಮದು ರೇಷ್ಮೆ ಹುಳು, ಇದಕ್ಕೆ ಮಾನೋಫೇಗಸ್ ಅಂತ ಕರಿತೀವಿ ಸರ್ ನಾವು. ಮಾನೋಫೇಗಸ್ ಅಂದರೆ ಮಾನೋ ಅಂದರೆ ಸಿಂಗಲ್ ಸರ್, ಫೈಗಸ್ ಅಂದರೆ ಒಂದು ಪ್ಲಾಂಟು. ಆ ಪ್ಲಾಂಟಿಗೆ ಮಾತ್ರ ಮಲ್ಬರಿ ಪ್ಲಾಂಟ್ ಮಾತ್ರ ತಿನ್ನುತ್ತೆ ಸರ್. ಸೊ ಈಗ ನಾನ್ ಮಲ್ಬರಿ ಅಂತ ಹೇಳ್ತಾರೆ ಸರ್, ವೈಲ್ಡ್ ಸಿಲ್ಕೋಮ್ಸು, ಅದು ಡಿಫ್ರೆಂಟ್, ಅದು ವೆರೈಟಿ ಇರುತ್ತೆ ಸರ್. ಪ್ರೈಮರಿ ಫುಡ್ ಪ್ಲಾಂಟ್ ಇರುತ್ತೆ, ಸೆಕೆಂಡ್ರಿ ಫುಡ್ ಪ್ಲಾಂಟ್ ಇರುತ್ತೆ, ಟರ್ಸರಿ ಫುಡ್ ಪ್ಲಾಂಟ್ ಇರುತ್ತೆ ಸರ್. ಡಿಫ್ರೆಂಟ್ ವೆರೈಟಿ ತಿಂದ್ಕೊಂಡು ಆ್ಯಕ್ಚುಲಿ ಜೀವನ ಮಾಡ್ತದೆ. ಸೊ ಅದು ಇದ್ರ ಜೊತೆ ಕ್ರಾಸ್ ಮಾಡೋ ಅಲ್ಲಿ ಇದನ್ನೇ ಬರಲ್ಲ ಸರ್. ಸೊ ಅದಕ್ಕೆ ಆ್ಯಕ್ಚುಲಿ ಇದಕ್ಕೆ ನಾವು ಹೋಲಿಸ್ಲಿಕ್ಕಾಗಲ್ಲ. ಓಕೆ, ಅಂದರೆ ಹಿಪ್ಪನೇರಳೆ ಮಾನೋಫೇಗಸ್ ಆಗಿರೋದ್ರಿಂದ ಸಿಂಗಲ್ ಪ್ಲಾಂಟ್ ಮಲಬರಿ ಪ್ಲಾಂಟ್ ತಿನ್ಕೊಂಡು ಜೀವನ ಮಾಡುತ್ತೆ ಸರ್. ಹಿಪ್ಪನೇರಳೆಯನ್ನು ತಿಂದು ಬದುಕುವಂತಹ ರೇಷ್ಮೆ ತಳಿಗಳ ಒಳ್ಳೆಯ ಗುಣಲಕ್ಷಣಗಳನ್ನು ಕ್ರಾಸ್ ಮಾಡೋ ಪ್ರಯತ್ನ ತಾವು ಮಾಡ್ತೀರಿ ಅಲ್ವೇ? ಈಗ ರೈತರು ಈ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಸಂಶೋಧನೆಗಳನ್ನು ಯಾವ ರೀತಿ ಮಾಡ್ತೀರಾ
ಅದನ್ನೆಲ್ಲ ನೋಡಬೇಕು ಅಂತಂದರೆ ತಾವು ಆರಂಭದಲ್ಲೇ ಹೇಳಿದ್ರಲ್ಲ, ಒಂದು ವಿಶೇಷವಾದ ಏನು ಲ್ಯಾಬ್ ಮಾಡಿದ್ದೀವಿ ಅಂತ, ಅಲ್ಲಿಗೆ ಬರ್ಬೋದಾ? ನೀವು ಮಾಹಿತಿ ಕೊಡ್ತೀರಾ ಅವ್ರಿಗೆ? ಖಂಡಿತವಾಗಿ ಬರ್ಬೋದು ಸರ್, ಅಲ್ಲಿಗೆ ಬರ್ಬೋದು. ನಾವು ಫ್ರೀಕ್ವೆಂಟಾಗಿ ನಮ್ಮದು ಟ್ರೈನಿಂಗ್ ಡಿವಿಷನ್ ಇದೆ ಒಂದು, ಅಲ್ಲಿ ನಾವು ತರಬೇತಿ ಮತ್ತು ನಮ್ಮ ಸಂಶೋಧನೆ ಇರೋದು ಅದೇ ಸರ್, ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅದು. ಸಂಶೋಧನೆ ಜೊತೆನೇ ತರಬೇತಿ ಕೊಡ್ತೀವಿ. ತರಬೇತಿ ರೈತರಿಗೆ ಕೊಡ್ತೀವಿ ಸರ್. ಸಂಬಂಧಪಟ್ಟ ಈಗ CRC ಓನರ್ಸ್ ಇರ್ತಾರೆ, ಕೆಲವೊಬ್ಬರು ಎಂಟ್ರಪ್ರಿನರ್ಸ್ ಆ್ಯಕ್ಚುಲಿ ಹೊಸ ಸ್ಟಾರ್ಟ್ ಮಾಡ್ಬೇಕಂತಾರೆ, ಅವ್ರಿಗೆ CRC ಟ್ರೈನಿಂಗ್ ಕೊಡ್ತೀವಿ ನಾವು. ಇನ್ನೊಬ್ಬರು ಆ್ಯಕ್ಚುಲಿ ನಾವು 45 ಡೇಸು ಸಿಲಿಕೋಮ್ ರೇರಿಂಗ್ ಯಾವ ಥರ ಮಾಡಬೇಕು, ಬ್ರಷಿಂಗ್ನಿಂದ ಹಿಡ್ಕೊಂಡ್ಬಿಟ್ಟು ನಾವು ಇನ್ಕ್ಯುಬೇಷನಿಂದ ಹಿಡ್ಕೊಂಡ್ಬಿಟ್ಟು ನಾವು ಕಕೂನ್ ಆಗೋವರೆಗೂ ಆ್ಯಕ್ಚುಲಿ ಯಾವ ಥರ ಪ್ರತಿಯೊಂದು ದಿವಸನೂ ಅವರಿಗೆ ನಾವು ಕೊಡ್ತೀವಿ ಸರ್. ಒಬ್ಬ ರೈತರಿಗೆ ಕರ್ಸ್ಕೊಂಡ್ಬಿಟ್ಟು ಅವ್ರಿಗೆ ಒಂದು 10 DFLs ಕೊಟ್ಟು ಇದು ನೀವು ಮಾಡಿನ ಅಂತ ಹೇಳ್ತೀವಿ ಅವ್ರಿಗೆ. ಅವ್ರ ಕೈಯಿಂದನೇ ಮಾಡಿಸೋದು ಸರ್. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವ್ರಿಗೆ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಸರ್. ಅದೂ ಇರುತ್ತೆ ಸರ್. ಮತ್ತು CRCನೂ ಓನರ್ಸ್ ಯಾವ ಥರ CRC ಮಾಡಬೇಕು ಅಂತ ಅವ್ರಿಗೂ ಅದು ಹೇಳ್ತೀವಿ. ಮತ್ತು ಡಿಫ್ರೆಂಟ್ ಸೆಕ್ಷನ್ ಹೇಳಿದೆ ಸರ್. ಮಲ್ಟಿವೋಲ್ಟಿನ ಬಂದು ವಿಸಿಟ್ ಮಾಡಿಬಿಟ್ಟು ರೈತರು ಬೈವೋಲ್ಟಿನ ಯಾವ ಥರ ಮೇಂಟೈನ್ ಮಾಡ್ತೀವಿ ರೇಸಸ್ಸು ಅದನ್ನು ಬಂದು ನೋಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗ ಸುಮಾರು ಸ್ಟೂಡೆಂಟು ಬರ್ತಾರೆ ಸರ್. ನಮ್ಮ ಸ್ಟೂಡೆಂಟ್ ಸಂಶೋಧನೆಯಿಂದ ಬೇರೆ ಸಂಶೋಧನೆಯಿಂದನೂ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆಲ್ಲ ನೋಡ್ತಾರೆ ಸರ್. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಶಿವಕುಮಾರ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ ಸರ್, ನನ್ನ ಮೊಬೈಲ್ ಸಂಖ್ಯೆ 9018 608889. ಇನ್ನೊಮ್ಮೆ ಹೇಳ್ತೀರಾ ಸರ್? 9018 608889. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9018 608889 ಸರ್. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ. ಮಿಶ್ರ ತಳಿಗಳ ಪಾಲನೆ ಮತ್ತು ಅದರಲ್ಲಿರುವಂತಹ ಹೊಸ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ. ಮಿಶ್ರ ತಳಿಗಳ ಪಾಲನೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನೂತನ ರೇಷ್ಮೆ ಹುಳು ಸಂಕರಣ ತಳಿಗಳು ಹಾಗೂ ಜನಪ್ರಿಯ ಡಬಲ್ ಹೈಬ್ರಿಡ್ ತಳಿಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮಾ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಇಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ. ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ.